श्रीरङ्गार्यभो पुत्रं धीशमादिगुणार्णवं श्रीनिवासगुरुं वन्दे वेदान्तदेशार्कं श्रीशैलेशदया पात्रं धीमत्यादिगुणार्णवं यतीन्द्रप्रवणं वन्दे रम्यजामतरं मुनिं रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां नित्यमच्युतपदाम्बुजयुग्मरुग्म व्यामोहतस्तरितराणि विनायने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये मातापिता यस्य विभूतिः सर्वं यदेव नियमेन मदन्मयानाम् आद्यस्य भगवतेरुक्लाभिरामं श्रीमत्सदङ्घ्रिवं प्रणमामि मोधुना भूतं सरश्च महादाह्वयभट्टनाथ श्रीभक्तिसारकुलशेखरयोगिवान् भक्ताङ्घ्रिरेणुपरकाल यतीन्द्रविश्वान् श्रीमत्पराङ्कुशमुनिं प्रणतोऽस्य नित्यं वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति ஆலையிலே நிறியமென்ற அதன்மேல் ஒன்றி உரிமான்பார் நிகழில் வாழாய் உலகமும் உன்னுடையாய் என்னை ஆழ்வானே நிகரில் அமரர்மொழி கடங்கள் விரும்பும் திருவேங்கடத்தானே புகழ் வந்தில்லா அடியேன் உன்னடி கீழ் அமர்ந்து புகுந்தேனே ஸ்ரீ விஷ்ணு சித்தகுல அனந்தன கல்பவல்லின் ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமா கருணையா கமலாபிமான்யாம் கோதாம் அனன்யசரணம் சரணமாம் பிரபத்யே கர்க்கடே பூரவல்லுண்யாம் துளசி கானனோத்பவாம் பாண்யே விஸ்வம்பரா கோதாம் வந்தே ஸ்ரீரங்கநாயகி நீலாத்மகटे कृष्णं पाराढ्यं श्रुतिशतशिरसिद्धमुद्यामयन्ति सोचिष्टायां सनिकटितं या बलात्कृत्यमुदे गोदातस्यै नमैदमिदं भूयेवासूयः अन्नवयल् पुदुवै आण्डाळरङ्गत्ते वन्नतिरप्पावै कल्पदियम् இன்னிசையா அறுவாடி கொடுத்தாளன்மா மாடை பூமாலை சூழி கொடுத்தாளை சொல்லு சூழி கொடுத்த சுடர் கொடியே தொல்பாவே ஆடி அருளவல்லவல் உடையாய் நாடி நீமே கடவர் பெண்ணை விதியன்ன மாத்தம் நான் நடவா வண்ணமே நன்று. ಇವತ್ತಿನ 20ನೇ ಭಾಷಣ ಮುಪ್ಪತ್ತು ಮೂವರಮರತ್ತು ಮುಂಚೆನ್ನೆ ಕಪ್ಪಂ ಕವೆಲ್ಪಂ ಕರಿಯೇ திரளாய் செப்பமுடையாய் திருவுடையாய் செத்தார்க்கு வெப்பம் குழப்பும் விமலா திரளாய் செப்பென்னமென்பதை செவ்வாய் திருமுழும்பு நம்பினை நங்காய் திருவே திரளாய் முக்கமும் கட்டுடைய முத்தன்கொள்மணாளனை இப்போதே என்னை நீராட்டேலோரென்பாய். 18, 19, 23 ಭಾಷೆಗಳಲ್ಲೂ ಗೋದೆ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನನ್ನು ಎಬ್ಬಿಸುವಂತಹ ಪಾಶಗಳು. ಪುರುಷಾಕಾರಿಯಾದ ಲಕ್ಷ್ಮಿಯನ್ನ ಮೊದಲು ಪ್ರಾರ್ಥಿಸಿ ನಮ್ಮನ್ನ ಭಗವಂತನ ಸಾನ್ನಿಧ್ಯಕ್ಕೆ ಕೊಂಡೊಯ್ಯುವಂತಹ ವ್ರತವನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ನಿನ್ನೆ ಹುತ್ತು ಬೆಳಕರಿಯ ಕೊಟ್ಟು ಕಾಲು ಕಟ್ಟಿದ ಮೇಲೆ ಮೆತ್ತನ ಮಂಜಶೈಲಕ್ಕೆ ಮೇಲೆ ಅಂತ ಹೇಳಿ ಭಗವಂತನನ್ನ ಹೇಗೆ ಲಕ್ಷ್ಮಿಯೊಂದಿಗೆ ಲಕ್ಷ್ಮಿಯ ವಕ್ಷಸ್ಥಳದಲ್ಲಿ ಶ್ರೀದೇವಿಯನ್ನ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡಿರುವಂತಹ ಭಗವಂತ ಹೇಗೆ ಅವನು ಮಲಕೊಂಡಿದ್ದಾನೆ ಅಂತ ಹೇಳಿ ಅಲ್ಲಿ ಅವನನ್ನ ಎಬ್ಬಿಸಿದ್ರು. ನಂತರ ಲಕ್ಷ್ಮಿಯನ್ನು ಕೂಡ ಕರೆದು ನಿನ್ನ ತಪ್ಪ ಇದಲ್ಲ ಇದ್ದಳು. ಆದರೂ ಇದರಲ್ಲಿ ಯಾರು ಎದ್ದು ಬರಲಿಲ್ಲ. ಆಗ ತಕ್ಷಣ ಗೋದೆ ಅನ್ಸುತ್ತೆ, ಯಾಕೆ ಇಬ್ಬರು ಇಷ್ಟು ನಾವು ಪ್ರಾರ್ಥಿಸ್ಕೊಂಡ್ರು ಬರಲಿಲ್ವಲ್ಲ, ನಾವೇನಾದ್ರು ತಪ್ಪು ಮಾಡಿಲ್ವ, ಅವ್ರನ್ನ ಕರೆಯೋದ್ರಲ್ಲಿ ಪ್ರಾರ್ಥಿಸ್ಕೊಳ್ಳೋದ್ರಲ್ಲಿ ಯಾವ್ದಾದ್ರು ತಪ್ಪು ಮಾಡಿಲ್ವ ಅಂತ ಅಂದಾಗ ಅವ್ರಿಗೆ ಮನಸ್ಸಿಗನ್ಸುತ್ತೆ, ನಾವು ಇಲ್ಲಿ ಕೃಷ್ಣನ್ನೂ ದೂಷಣೆ ಮಾಡಿದ್ದೀವಿ, ಲಕ್ಷ್ಮಿಯನ್ನೂ ದೂಷಣೆ ಮಾಡಿದ್ದೀವಿ, ಹಾಗಾಗಿ ಕೃಷ್ಣ ಲಕ್ಷ್ಮಿಯನ್ನು ಎದ್ದು ಬರೋಕ್ಕೆ ಬಿಟ್ಟಿಲ್ಲ. ತಾಯಿಯ ವಕ್ಷಸ್ಥಳದ ಮೇಲೆ ಮಲಗಿರುವಂಥ ಕೃಷ್ಣ ನಿನಗೆ ನೀನು ಹೇಳಿದ್ದು ವಾಯಿಸ್ತಿರ್ತಾನೆ, ನೀನು ಹೇಳಿದ್ದು ಜ್ಞಾಪಕ ಇಲ್ವಾ, ಗೊತ್ತಾಗಿಲ್ವಾ, ನೀನು ಬರಬೇಕಿತ್ತಲ್ವಾ ನೀನು ಅಂತ ಹೇಳಿ ಅವನನ್ನೂ ದೂಷಣೆ ಮಾಡಿದ್ವಿ. ತಾಯಿಗೆ ನೀನು ಹೇಗೆ ಇದ್ದರೂ ನೀನು ಬರಲೇಬೇಕಿತ್ತು, ಕೃಷ್ಣನೇ ನಿನ್ನನ್ನು ಬೇಡ ಅಂದಿದ್ರು, ನೀನು ನಮಗೋಸ್ಕರ ಬರಬೇಕಿತ್ತು, ನಿನಗೆ ಎತ್ತನೇ ಏನೋ ತಿಳಿವಾಗ್ತಾ ಇಲ್ಲ ಯಾರು, ಒಂದು ಸ್ವಲ್ಪ ಹೊತ್ತು ಕೂಡ ನೀನನ್ನು ಬಿಟ್ಟಿರೋಕ್ಕಾಗೋದಿಲ್ವಾ, ಅವನ್ನ ಎತ್ತನೇ ಬೋದು ತುಳಲ ಔಟಾಯ್ತು, ನಾನು ಭಗವಂತನನ್ನು ಸೂರ್ಯ ಇರ್ಸೋಕ್ಕಾಗಲ್ಲ ನಿದ್ದೆಯಿಂದ ಅಂತ ಈ ಥರ
ಹೇಳ್ತಾರೆ, ನಮಗೆ ಅರಿವಿಲ್ಲದೆ ಇರೋ ನಾವು ಅರಿಯಾದ ಪಿಳ್ಳೆಗಳು ಅಂತ ಹೇಳ್ತಾಳೆ ಮುಂದಿನ ಭಾಷಣದಲ್ಲಿ. ನಮಗೆ ಏನೂ ಗೊತ್ತಿಲ್ಲ, ನಮ್ಮ ಆತುರಕ್ಕೆ ನಮ್ಮ ವಿರಹ ತಾಪಕ್ಕೆ ನಾನು ನಿಮ್ಮನ್ನು ಆ ರೀತಿ ಕರೆದುಬಿಟ್ಟಿದ್ದೀವಿ, ನಾವು ನಿಮ್ಮನ್ನು ದುಡ್ಡೆ ಮಾಡ್ಕೊಂಡಿದ್ದೀವಿ. ನಿನ್ನನ್ನು ಬಿಟ್ಟರೆ ನಮಗೆ ನಾವು ಅನನ್ಯ ಗತಿಕರು, ನಿಮ್ಮನ್ನು ಬಿಟ್ಟರೆ ನಮಗೆ ಯಾರೂ ಗತಿನೇ ಇಲ್ಲ ಅಂತ ಹೇಳಿ ಭಗವಂತ ಮತ್ತು ಲಕ್ಷ್ಮಿಯನ್ನ ಇಬ್ಬರನ್ನ ಮತ್ತೆ ಇಲ್ಲಿ ಗೋದ ಈ ಪಾಶುರದಲ್ಲೂ ಕೇಳ್ತಾಳೆ. 33 ಅಮರರು ಮನುಷ್ಯನೇ, 33 ಪ್ರಧಾನ ದೇವತೆಗಳು, ಅವರಿಗೆ ಮತ್ತೆ ಸಂತಾನಗಳೆಲ್ಲ ಸೇರಿ 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಯಾರ್ಯಾರು ಅಂತಂದರೆ ಅಷ್ಟವಸುಗಳು 8, ಏಕಾದಶ ರುದ್ರರು 11, ದ್ವಾದಶ ಅಗ್ನಿಗಳು 12, ಅಶ್ವಿನಿ ದೇವತೆಗಳು 33. ನಂತರ ಅವರಿಂದ ಅವರ ಅಂಶದಿಂದ ಹುಟ್ಟಿದವರು ಎಲ್ಲರೂ ಸೇರಿ 33 ಕೋಟಿ ದೇವತೆಗಳು. 33 ಅಮರർക്ക് ದೇವತೆಗಳಿಗೆ, ದೇವಾನು ದೇವತೆಗಳಿಗೆ ಮುನ್ನುಶನ್ಯ, ಅವರು ಬಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೂ ಮುಂಚೆನೆ ಮುನ್ನುಶನ್ಯ ನೀನೇ ಹೋಗ್ತಿದ್ರು. ಆದರೆ ಅವರೆಲ್ಲ ಹೇಗೆ, ಅವರಿಗೆ ನೀನು ಅಭಯವನ್ನು ಕೊಡ್ತೀಯಾ, ಅವ್ರನ್ನ ರಕ್ಷಣೆ ಎಲ್ಲ ಮಾಡಿದೀಯಾ, ನಂತರ ಅವ್ರು ನಿನ್ನೆ ಮರ್ತ್ಬಿಡ್ತಾರೆ. ಅದಕ್ಕೆ ಉದಾಹರಣೆ ಇಂದ್ರ, ಬ್ರಹ್ಮ ಎಲ್ಲರೂ ಇದ್ದಾರೆ. ಏನಂದರೆ ನಿನ್ನಿಂದಲೇ ಅನುಕೂಲವನ್ನು ಪಡ್ಕೊಂಡು ಆಮೇಲೆ ನಂತರದಲ್ಲಿ ನಿನ್ನೆನೇ ಮರ್ತ್ಬಿಟ್ಟು ನಿನ್ನೆನೇ ಪರೀಕ್ಷೆ ಮಾಡೋಕ್ಕೆಲ್ಲ ಹೊರಟಿದ್ದಾರೆ. ಆ ಥರದವ್ರು ಅಲ್ವಲ್ಲ ನಾನು. ಇಂದ್ರ ಯಾವಾಗ ಗೋವರ್ಧನಗಿರಿಯನ್ನು ಪೂಜನ ನಾವು ಇಂದ್ರನಿಗೆ ಬೇಡ ಅಂತ ಹೇಳ್ಕೊಡ್ತಾನೆ ಕೃಷ್ಣ. ಅಷ್ಟು ವರ್ಷಗಳಲ್ಲಿ ಗೋವರ್ಧನರು ಬಂದು ಇಂದ್ರನಿಗೆ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಅವಾಗ ಕೃಷ್ಣ ಹೇಳ್ತಾನೆ, ನಮ್ಮನ್ನ ಇಲ್ಲಿ ಕಾಪಾಡ್ತಿರೋದು, ಗೋಕುಲವನ್ನು ಕಾಪಾಡ್ತಿರೋದು ನಮ್ಮ ಗೋವರ್ಧನಗಿರಿ. ಆ ಗೋವರ್ಧನಗಿರಿಯಿಂದನೇ ಮಳೆ ಎಲ್ಲ ಬರ್ತಾ ಇರೋದು, ನಾವು ರಕ್ಷಣೆಯಾಗಿರೋದು. ಹಂಗಿರ್ಬೇಕಾದ್ರೆ ನಾವು ಗೋವರ್ಧನಗಿರಿಯನ್ನು ತಾನೇ ಪೂಜಿಸಬೇಕು, ಇಂದ್ರನನ್ನ ಯಾಕೆ? ಅವಾಗ ಹಿರಿಯರು ಹೇಳ್ತಾರೆ, ಇಲ್ಲ ಕೃಷ್ಣ, ಆ ರೀತಿ ಬದಲಾವಣೆನ ನಾವು ಮಾಡೋದಕ್ಕಾಗೋದಿಲ್ಲ, ಮಾಡಿದರೆ ಮತ್ತೆ ಇಂದ್ರನಿಗೆ ಕೋಪ ಬರುತ್ತೆ. ಆಗ ಕೃಷ್ಣ ಇಂದ್ರನಿಗೆ ಬುದ್ಧಿ ಕಲಿಸ್ಬೇಕಾಗಿದ್ರೆ ನನ್ನ ಕರ್ತವ್ಯವನ್ನು ತಾನು ಮಾಡಬೇಕಾಗಿತ್ತು, ಅದು ಬಿಟ್ಟು ಅದನ್ನು ಕೋಪಗೊಳ್ಳೋದೆಲ್ಲ ಏನಿದೆ ಅದರಲ್ಲೂ ನನ್ನ ಭಕ್ತರ ಮೇಲೆ ಅಂತ ಹೇಳಿ ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಇದು ಹೇಳ್ತಾನೆ. ಇಲ್ಲ, ನೀನು ಗೋವರ್ಧನ ಪೂಜೆಯನ್ನೇ ಮಾಡಿ ನೀವು. ಕೃಷ್ಣ ಹೇಳಿದ ಮೇಲೆ ಗೋಕುಲದಲ್ಲಿ ಮುಂದಿನ ಮಾತು ಇರ್ತಿರ್ಲಿಲ್ಲ. ಎಲ್ಲರೂ ಗೋವರ್ಧನಿಗೆ ಪೂಜೆಯನ್ನು ಮಾಡೋದಕ್ಕೆ ಅಡಿಯನ್ನು ಮಾಡಿಕೊಡ್ತಾರೆ, ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಆದರೆ ಆ ಗೋವರ್ಧನಿಗೆ ಅರ್ಪಿಸುವ ಪ್ರಸಾದವನ್ನು ಸ್ವೀಕರಿಸೋರು ಯಾರು? ಅದಕ್ಕೂ ಕೃಷ್ಣನೇ ಬರ್ತಾನೆ. ಗೋವರ್ಧನಿಗೂ ಕೂಡ ಪ್ರಸಾದವನ್ನು ಅವನೇ ಅವ್ರ ಸ್ವೀಕಾರವನ್ನು ಮಾಡ್ತಾನೆ, ನೀವು ಕೊಟ್ಟಿರೋದು. ಇಲ್ಲಿ ಇಂದ್ರ ಕಾಯ್ತಾ ಇರ್ತಾನೆ, ಅವ್ರು ಬರ್ತಾರೆ, ನನ್ನನ್ನು ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತ. ಎಷ್ಟೊತ್ತಾದರೂ ಯಾರಿಂದನೂ ಅವನಿಗೆ ಸುಳಿವೆ ಗೊತ್ತಾಗುತ್ತೆ. ಕೃಷ್ಣ ತನ್ನ ಭಾರಿ ಜೋರಾಗಿ ಬೀಸುವಂತಹ ಗಾಳಿ ಬೀಸುವಂಥವನು ಮತ್ತು ಮಳೆಯನ್ನು ಸುರಿಸುವಂತಹ ಇಬ್ಬರು ತನ್ನ ಕಿಂಕನ ಕಳಿಸ್ಕೊಡ್ತಾನೆ. ಏನಾಗ್ತದೆ ಅಲ್ಲಿ ನೋಡ್ಕೊಂಡ್ಬನ್ನಿ. ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಗೋವರ್ಧನ ಪೂಜೆ ನಡೀತಿರುತ್ತೆ. ಅದನ್ನು ಬಂದು ಇಂದ್ರನಿಗೆ ಹೇಳಿದಾಗ ಇಂದ್ರನಿಗೆ ಕೋಪ ಬರುತ್ತೆ. ಗೋಕುಲ ವಾಸಿಗಳು ನನ್ನನ್ನು ಪೂಜೆ ಮಾಡ್ತಾ ಇಲ್ಲ, ಏನಕ್ಕೆ? ಕೃಷ್ಣ ಹಿಂಗೆ ಹೇಳಿದ್ದಾನೆ, ಕೃಷ್ಣನ ಮಾತು ಕಟ್ಕೊಂಡು ನಾನು ಪೂಜೆ ಮಾಡ್ತಾ ಇಲ್ಲ, ಇವುಗಳ ಪೂಜೆ ಕಲಿಸ್ಬೇಕು ಅಂತ ಹೇಳಿ ಅವನಿಗೆ ಹೇಳ್ತಾನೆ, ನೀವು ಜೋರಾಗಿ ಬಿರುಗಾಳಿಯನ್ನು ಬೀಸಿ. ಮತ್ತೆ ಆ ಮಳೆ ನಿಗಾರಣೆಗೆ ಜೋರಾಗಿ ಮಳೆಯನ್ನು ಸತತವಾಗಿ 7 ದಿನಗಳ ಕಾಲ ಮಳೆ ಬೀಳುತ್ತೆ. ಆ ರೀತಿಯಾಗಿ ಮಾಡೋದಕ್ಕೆ ಆಜ್ಞೆಯನ್ನು ಕೊಡ್ತಾನೆ. ಇವರಿಗೆ ಮನಸ್ಸಿಲ್ದೇನೋ ಅವ್ರು ಮಾಡಲೇಬೇಕು, ಅವ್ರ ಇಂದ್ರನ ಆಜ್ಞೆ. ಅಲ್ಲಿ ಹೋಗಿ ಮಾತ್ರ ಮಾಡಿದಾಗ ಜನಗಳೆಲ್ಲ ಸ್ವಲ್ಪ ಕತ್ತರಿಸೋಗ್ತಾರೆ. ಕೃಷ್ಣ, ನಾನು ಹೇಳಿದೆ ನಿಮಗೆ, ಇಂದ್ರನಿಗೆ ಕೋಪ ಬರುತ್ತೆ, ನಾವು ಆ ಥರ ಮಾಡೋದಕ್ಕೆ ಆಗಲ್ಲ ಅಂತ. ಅವಾಗ ಹೇಳ್ತಾನೆ, ನಾನು ಇರಬೇಕಾದ್ರೆ ನಿಮ್ಮ ರಕ್ಷಣೆ ಯೋಜನೆ ಮಾಡಿಬಿಡಿ ಅಂತ ಹೇಳಿ ಅವನ ಎಡಗೈನ ಚಿಕ್ಕ ಕಿರುಬೆರಳಲ್ಲಿ ಅವನು ಎತ್ತುತ್ತಾನೆ ಬೆಟ್ಟನ. ಏನಕ್ಕೆ ಕಿರುಬೆರಳು ತೋರಿಸೋದು ಅಂದರೆ, ಕಿಳ್ಳಿಕ್ಕಳೆಯಿಂದಾನೆ ಇದು ಹೇಗೆ ರಾವಣನ ತಲೆಯನ್ನು ಉಗುರಿಂದ ಪುಷ್ಪವನ್ನು ಹೀಗೆ ಕಿಳ್ಳೋದು ಅನ್ನೋ ರೀತಿಯಲ್ಲಿ ಸುಲಭವಾಗಿ ಅಂತಹ ರಾವಣನ ತಲೆಯನ್ನೇ ಕಿತ್ತಾಕ್ಬೋದು. ಇನ್ನು ಅಂಥದ್ರಲ್ಲಿ ಈ ಇಂದ್ರನ ಅಹಂಕಾರವನ್ನು ಮಟ್ಟ ಮಾಡೋದಕ್ಕೆ ನನಗೆ ಚಿಕ್ಕದ ಒಂದು ಬೆರಳು ಸಾಕು ಅಂತ ಹೇಳಿ ತನ್ನ ಬೆಟ್ಟವನ್ನು ತನ್ನ ಚಿಕ್ಕ ಬೆರಳಲ್ಲಿ ಕಲ್ಲು ಮಳೆ ಕಾತಾನಂದ್ರೆ ಇವನು ಬರೀ ಮಳೆ ಇಲ್ಲ, ಕಲ್ಲಿನ ಮಳೆ ಥರ ಅವನು ಮಳೆ ಸುರಿಸ್ತಾನೆ ಇಂದ್ರ. ಪುಣ್ಯ ಮೆಡುತ್ತೆ ಕಲ್ಮಾರಿ ಕಾತ್ತವಲ್ಲ ಅಂತ ಹೇಳ್ತಾರೆ ಆಳು. ಬೆಟ್ಟವನ್ನು ಎತ್ತಿ ಅದರಲ್ಲೂ ಕಲ್ಲನ್ನು ಎತ್ತಿ ಅಂತ ಹೇಳ್ತಾರೆ. ಆ ಬೆಟ್ಟ ಕೂಡ ಅಷ್ಟು ಅಷ್ಟು ಸುಲಭವಾಗಿತ್ತು ಅದು. ಕಲ್ಮಾರಿ ಕಾತ್ತವನ, ಕಲ್ಲಿನ ಮಳೆಯನ್ನು ಸುರಿಸ್ತಾ ಇದ್ದ ಇಂದ್ರ, ಅದನ್ನ ಕಾತ್ತವನ ಅಂತ ಹೇಳ್ತಾರೆ. ಆ ರೀತಿ ಇದ್ದಾಗ ಈ ಗೋಕುಲದ ಜನಗಳಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ.
ಯಾಕೆಂದ್ರೆ ಎಲ್ಲರೂ ಸುತ್ತು ಓಡಾಡ್ತಿದ್ದಾರೆ. ಅವರ ದಿನಚರಿ ಹಾಗೆ ಹಸು ಕರೆಯೋದು, ಹಾಲು ಕರೆಯೋದು, ಬೆಣ್ಣೆ ಮಾಡೋದು ಅವರ ದಿನಚರಿ ನೀಡಿದ್ದು ಅದು ಅರ್ಮಾರ್ಗದ ಹಾಗೆ ನಡೀತಾ ಇದೆ. ಅವ್ರಿಗೆ ಯಾವುದೇ ವ್ಯತ್ಯಾಸಗಳು ಕಾಣ್ತಿಲ್ಲ. ಇದರ ಜೊತೆಗೆ ಗೋವುಗಳಿಗೆ ಯಾವುದೇ ತೊಂದರೆ ಗೊತ್ತಾಗಬಾರದು ಅಂತ ನಾರಾಯಣಿಯಲ್ಲಿ ಆ ವೈಭವನ ವರ್ತಿಸ್ತಾರೆ. ಅವನು ಬೆಟ್ಟವನ್ನ ಮೇಲೆ ಹಿಡ್ಕೊಂಡಿದ್ದಾನೆ. ಅವನ ಕೃಪಾ ದೃಷ್ಟಿ ಬಂದು ಈ ಗೋಪಿಕಾಸ್ತ್ರೀಯರ ಮೇಲೆ ಮತ್ತೆ ಅಲ್ಲಿರುವ ಗೋಕುಲದಲ್ಲಿರುವ ಹೆಂಗಸರ ಮೇಲಿದೆ. ಅವನ ಆ ಕೃಪಾ ದೃಷ್ಟಿಯಿಂದ ಅವರಿಗೆ ಏನು ನಡೀತಿದೆ, ಏನಾಯ್ತು, ನಮಗೇನಿಲ್ಲ ಅನ್ನೋದೇ ಅವರಿಗೆ ಗೊತ್ತಾಗಿಲ್ಲ. ನಂತರ ಬಲಗೈ ಕಿರುಬೆರಳಲ್ಲಿ ಬೆಟ್ಟವನ್ನು ಎತ್ತಿದ್ದಾನೆ, ಎಡಗೈಯಲ್ಲಿ ಹಸುಗಳನ್ನು ಅವನು ನೇವರಿಸ್ತಾನೆ. ಆ ರೀತಿ ಮಾಡೋದ್ರಿಂದ ಹಸುಗಳಿಗೆ ಯಾವುದೇ ತೊಂದರೆ ಇಲ್ಲ. ಅದಕ್ಕೆ ಮೀರಿ ಅವನ ಪ್ರೇಮ ಪಾಶಯದಲ್ಲಿ ಆ ಹಸು ಸಿಕ್ಕಾಕೊಂಡಿದೆ. ಅಷ್ಟೂ ಪ್ರೀತಿಯಾಗಿ ಅವನು ನೋಡ್ಕೊಂಡಿದ್ದಾನೆ. ಆ ಬ್ರಹ್ಮ ಹಸುಗಳನ್ನು ಎತ್ಕೊಂಡೋದಾಗ, ಕರುಗಳನ್ನು ಎತ್ಕೊಂಡೋದಾಗ ಹಾಗೆ ಆಗುತ್ತೆ. ಹಸುಗಳಿಗೆ ಗೊತ್ತಾಗದಂತೆ ಇದು ನನ್ನ ಕರುವಲ್ಲ. ಕರು ಗೊತ್ತಾಗದೇ ಇರೋ ರೀತಿ ಇಲ್ಲವೇ ಇಲ್ಲ ಹಸುಗೆ. ಒಂದೇ ಥರ ಅವಳಿ ಮಕ್ಕಳಿದ್ರೆ ತಾಯಿಗಾದರೂ ಒಂದು ಸ್ವಲ್ಪ ಸಂದೇಹ ಇಲ್ಲ ಅಂತ ಅನ್ನಿಸ್ಬೋದು. ಅಂದರೆ ಹಸುಗಳಿಗೆ ಆ ರೀತಿ ಆಗೋದಿಲ್ಲ. ಆ ಥರ ಇದ್ದಾಗಲೂ ಕೂಡ ಆ ಬ್ರಹ್ಮ ಅವರ ಕರುಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲರೂ ಕೃಷ್ಣ ರೂಪದಲ್ಲಿ ಬಂದಾಗ ಕರುಗಳಿಗೂ ಕೂಡ ಗೊತ್ತಾಗಿರುವಂತೆ. ಇನ್ನಾಗಿದ್ಮೇಲೆ ಅಮ್ಮಂದ್ರಿಗೆ ತನ್ನ ಮಕ್ಕಳಲ್ಲ ಅದರಿಂದ ಗೊತ್ತಾಗೋದೇ ಇಲ್ಲ. ಸಂಜೆ ಬರೋ ರೀತಿಯಲ್ಲಿ ಇರಲಿಲ್ಲ ಬ್ರಹ್ಮ ಅವ್ರ ಮಕ್ಕಳನ್ನ ಕರುಗಳನ್ನೆಲ್ಲ ಇಟ್ಕೊಂಡಾಗ. ಆ ರೀತಿಯಾಗಿ ಹಸುಗಳು ಅವನ ನಾವು ಏನು ಒಂದು ತಡಗುತ್ತಾರೆ ಮೈಯನ್ನ ಆ ಪ್ರೀತಿನಲ್ಲೇ ಇದ್ದುಬಿಟ್ಟಿದ್ದಾರಂತೆ. ಯಾರಿಗೂ ಏನು ವ್ಯತ್ಯಾಸ ಗೊತ್ತಾಗಲಿಲ್ಲ. 7 ದಿನ ಆದರೂ ಏನು ಆಗದೆ ಇದ್ದ ನೋಡಿದಾಗ ಅಷ್ಟು ಮಳೆ ಸುರಿದ್ರು ಏನಾಗಿಲ್ಲ. ಅವಾಗ ಇಬ್ಬರ ಬರ್ತಾನೆ ಇಂದ್ರ ಬರ್ತಾನೆ. ಇಂದ್ರ ಬಂದು ಅವಾಗ ನೋಡಿ ನನ್ನನ್ನು ಕ್ಷಮಿಸು, ನೀನು ಭಗವಂತನಾಗಿ ಇಲ್ಲಿ ಹುಟ್ಟಿದ್ಯಾ, ನನ್ನ ಇದನ್ನೇ ಮರೆತು ಅಜ್ಞಾನದಲ್ಲಿ ನಿನಗೆ ಅಪಚಾರವನ್ನು ನಾವು ಮಾಡಿದ್ದೀನಿ ಅಂತ ಹೇಳಿ ಇಂದ್ರ ಹೇಳ್ಕೊಳ್ತಾನೆ. ಆ ರೀತಿಯಾದ ಅಹಂಕಾರವನ್ನು ಮುರಿದಾಗಿ ಅವನ ನಾಶವನ್ನ ಮಾಡ್ತಿದ್ರು. ರಾಕ್ಷಸರಿಗೆ ನಾಶವನ್ನ ಮಾಡ್ತಾ ಇದ್ದ ಶಿಷ್ಟ ಪರಿಪಾಲಕ ಇದ್ದ. ಅವರ ದೇವತೆಗಳ ಅಹಂಕಾರವನ್ನಷ್ಟೇ ಮುರಿದು ನಂತರ ಅವರ ಕೃತ್ಯಗಳನ್ನು ಸಾಧಾರಣವಾಗಿ ಅವರು ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಕೃಷ್ಣ ಇಂದ್ರನಿಗೆ ಬುದ್ಧಿಯನ್ನು ಕಲಿಸ್ತಾನೆ. ಆ ತರಹ 33 ಅಮರಕ್ಕೂ ಮುನ್ನಿಸಲು ಅವ್ರಿಗೂ ಏನೋ ತೊಂದರೆನೇ ಆಗಬಾರದು ಅನ್ನೋ ರೀತಿಯಲ್ಲಿ ನೀನು ನೋಡ್ಕೊಳ್ತಾ ಇದ್ದೀನಿ. ಬಲಿಚಕ್ರವರ್ತಿ ಇದರಲ್ಲಿ ನೀನೇ ಹೋಗಮ್ಮ ಕೊಡ್ತಾನೆ ಎಂದಿರ್ಬೋದು. ಆದರೆ ಇಂದ್ರನಿಗೋಸ್ಕರ ಭಗವಂತನೇ ಹೋದ ಕೇಳೋದಕ್ಕೆ ಬಲಿಚಕ್ರವರ್ತಿ ಹತ್ರ ವಿಷಯನ ಕೇಳಿದ್ರು, ಯಾಚನೆ ಮಾಡೋದಕ್ಕೆ. ಆ ಥರ ಅವರು ಬಂದು ನಿನ್ನನ್ನು ಕೇಳೋದಕ್ಕೆ ಮುಂಚೆನೆ 33 ಅಮರಕ್ಕೆ ಮುನ್ನಿಸಲು ಅವ್ರು ಕೇಳ್ತಾರೆ ಗೊತ್ತಾಗಕ್ಕೆ ನೀನು ಮುಂಚೆ ಹೋಗ್ಬಿಟ್ಟು ನೀನು ಅವರಿಗೆ ಕಪ್ಪಂ ತವಿರ್ಕಂ ಕಲಿಯೇ ಕೇಳಡಾಯ್ ಅವರನ್ನ ರಕ್ಷಣೆ ಮಾಡಿ ಅವರಿಗೆ ಯಾರು ತೊಂದರೆ ಕೊಡ್ತಾರೋ ಅವರಿಗೆ ಕಪ್ಪಂ ತವಿರ್ಕಂ ನಡಕವನ್ನು ಹುಟ್ಟಿಸುವಂಥವನು ನೀನು. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ ಹಾಗಿದೆಯಾ? ಆ ಥರ ಭಯವನ್ನು ಕೊಡಿಸುವಂಥವನು ನೀನು. ಕಪ್ಪಂ ತವಿರ್ಕಂ ಕಲಿಯೇ. ಕಲಿಯೇ ಅಂದರೆ ಯುದ್ಧವನ್ನು ಸಾಮರ್ಥ್ಯವನ್ನೆಲ್ಲ ಗೊತ್ತಿರೋ ಎಲ್ಲ ರೀತಿಯ ವಿದ್ಯೆಗಳನ್ನು ಅರಿತ ಕಲಿಯು. ಅರ್ಜುನನಿಗೋಸ್ಕರ ಯುದ್ಧವನ್ನು ಮಾಡಿದವು. ಆ ರೀತಿಯಾದಂತಹ ಕಲಿಯೇ ನೀರೇಳಾಯ್. ಎದ್ದು ನಮ್ಮನ್ನು ಕಾಪಾಡು, ಎದ್ದು ಬಾ. ನಾವು ಅಜ್ಞಾನಿಗಳು, ಅವರನ್ನೆಲ್ಲ ಹೇಗೆ ನೀನು ಕಾಪಾಡಿದ್ಯೋ ನಮ್ಮನ್ನೂ ಕಾಪಾಡುವುದಲ್ಲಿ ಗೋದೆ ಕೇಳ್ಕೊಳ್ತಾ ಇದ್ದಾಳೆ. ಅಂದರೆ ಅರ್ಥ 33 ಅಮರಕ್ಕೂ ಮುನ್ನಿಷನ್ ಅಂತಂದರೆ ನಮ್ಮಲ್ಲಿ ಈ ಅಜ್ಞಾನ ಅನ್ನೋದು ತಲೆ ಎತ್ತೋದಕ್ಕೆ ಮುಂಚೆನೆ ಭಗವಂತ ನನಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ತಾಯಿಯ ಮೂಲಕ ಅವರಿಗೆ ನಾವು ಶರಣಾಗತಿಯನ್ನು ಮಾಡಬೇಕು ಅಂತ ಹೇಳಿ ಅವನ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೆ ನಮ್ಮನ್ನು ನಮ್ಮ ಈ ಅಜ್ಞಾನಿಗಳಿಂದ, ಕೋಪಗಳಿಂದ, ಅಹಂಕಾರಗಳಿಂದ, ಮಮಕಾರಗಳಿಂದ ದೂರ ಬಿಡೋದಕ್ಕೆ ಅದುಗಳು ನಮ್ಮ ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಆ ರೀತಿಯಾಗಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ಎಂಬುದೇ ಹೇಳ್ತಿದ್ದಾಳೆ. ಅಗ್ರಣಿ ಗ್ರಾಮಿಣಿ ಶ್ರೀಮಾನ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಅಗ್ರಣಿ ಅಂದರೆ ಪ್ರಪನ್ನರನ್ನ ಮೋಕ್ಷಕ್ಕೆ ಕೊಂಡೊಯ್ಯುವುದರಲ್ಲಿ, ಗ್ರಾಮಿಣಿ ಮೊದಲೇನು ನಮ್ಮನ್ನು ರಕ್ಷಿಸುವುದರಲ್ಲಿ ಅವನು ಮೊದಲನೇ. ನಾವು ಕೇಳ್ಕೊಳ್ಳೋಕೆ ಬಂದು ನಮ್ಮನ್ನು ರಕ್ಷಿಸ್ತಾನೆ. ಇದನ್ನೇ ಮಾತಲ್ಲಿ ಕೇಳು ಅಂತಂದರೆ ಹೇಗೆ ಅಧ್ಯಾಪಯಂತಿ ಕೇಳಿದ್ದಾರೆ, ಅವನು ಏನೇನು ಹೇಳಿದ್ದಾನೆ ಭಗವಂತ ಅದನ್ನೇ ಇಲ್ಲಿ ಗೋದೆ ಸ್ಮರಣೆಯನ್ನಾಗಿ ಕೊಡ್ತಾ ಇದ್ದಾರೆ. ಅಗ್ರಣಿ ಗ್ರಾಮಿಣಿ ಶ್ರೀಮಾನ್. ಗ್ರಾಮಿಣಿ ಅಂದರೆ ಅವರನ್ನ ಪ್ರಪನ್ನರನ್ನ ಮೋಕ್ಷಕ್ಕೆ ಕೊಂಡೊಯ್ಯುವುದರಲ್ಲಿ, ಅವರು ರಕ್ಷಿಸುವುದರಲ್ಲಿ ಮೊದಲಿಗನು
ಭಯನಾಶನ, ಭಯವನ್ನು ಕೊಡುವವನು ಅವನು. ಅದರ ಭಯದ ನಾಶನೆಯನ್ನು ಮಾಡುವವನು ಅವನು. ಯಾರು ಅವನ ಆದೇಶವನ್ನು ಪಾಲಿಸಲು ಅವರಿಗೆ ಭಯವನ್ನುಂಟು ಮಾಡುವವನು. ಅದಕ್ಕೆ ಉದಾಹರಣೆ ಇಂದ್ರ ಬ್ರಹ್ಮಾದಿಗಳು. ಅವನು ಏನು ಆದೇಶಗಳೆಲ್ಲ ಕೊಟ್ಟಿದ್ದಾನೆ ಅದನ್ನು ಅವರು ಪಾಲಿಸ್ತಾ ಇದ್ರೆ ಅವರ ಹಾಗೆ ರಕ್ಷಣೆಯನ್ನು ಮಾಡ್ತಿರ್ತಾನೆ. ಅದನ್ನು ಅವರು ಪಾಲಿಸದೇ ಇದ್ದಾಗ ಅವರಿಗೊಂದು ಭಯವನ್ನು ಕೊಡ್ತಾನೆ, ನಡುಕವನ್ನು ಕೊಡ್ತಾನೆ. ನಂತರ ಭಯನಾಶನ, ಅವನೇ ಕೊಡುವಂತಹ ಆ ಭಯವನ್ನ ಅವನೇ ಆ ಭಯವನ್ನು ಹೋಗಲಾಡಿಸುತ್ತಾನೆ. ಯಾವಾಗ ಅವನ ಆದೇಶವನ್ನು ಅವನ ಆದೇಶವನ್ನು ಪಾಲಿಸಿ ನಡೆಯುವವರಿಗೆ ರಕ್ಷಣೆಯನ್ನ ನೀಡುತ್ತಾನೆ. ಭಯನಾಶನ. ಈ ರೀತಿಯಾದ ನಿನ್ನ ಸ್ವಭಾವ ಇರೋದ್ರಿಂದ 33 ಅಮರತ್ವ ಭೂಮಿಷಣ್ಣ ಕಪ್ಪಂ ತವಿರ್ಕಂ ಕರಿಯೇತು ಹೇಳಾಯ್. ಆ ರೀತಿಯಾಗಿ ನಿನ್ನ ಭಕ್ತರಿಗೆ ತೊಂದರೆಯನ್ನು ಕೊಡುವಂತಹವರಿಗೆ ನಡುಕವನ್ನು ಹುಟ್ಟಿಸುವವನು ನೀನು. ಭಸ್ಮಾಸುರ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಇವರೆಲ್ಲರನ್ನ ಹತ ಮಾಡುವ. ಕೌರವ ದುರ್ಯೋಧನಾದಿಗಳಿಗೆ ಭಯವನ್ನ ಹುಟ್ಟಿಸ್ತಾನೆ. ಕಂಸನಿಗೆ ಭಯವನ್ನು ಹುಟ್ಟಿಸ್ತಾನೆ. ಅವನು ಗರ್ಭಕ್ಕೆ ಬರುವ ಮುಂಚೆನೆ ಕಂಸನಿಗೆ ಭಯವನ್ನು ಹುಟ್ಟಿಸ್ತಾನೆ. ಅವನು 8ನೇ ಗರ್ಭದಲ್ಲಿ ಬರೋದರಲ್ಲಿ ಅವಳು ಗರ್ಭ ಧರಿಸಿದ್ರೇನೆ ತಾನೇ ಅದರಿಂದ ಬೇಡವೇ ಬೇಡ, ಅವಳ ಮಕ್ಕಳನ್ನೇ ನಾಶ ಮಾಡೋಣ ಅನ್ನುವಂತ ತೀರ್ಮಾನ ತಗೊಳ್ಳೋ ರೀತಿಯಲ್ಲಿ ಆ ಭಯವನ್ನ ಹುಟ್ಟಿಸ್ತಾನೆ ಭಗವಂತ ಕಂಸನಿಗೆ. ಆ ಥರ ನಿನ್ನ ಭಕ್ತರಿಗೆ ತೊಂದರೆ ಕೊಡುವವರಿಗೆ ಆ ರೀತಿಯ ನಡುಕವನ್ನು ಹುಟ್ಟಿಸುವಂತಹವನು ನೀನು. ಆದರೆ ನಿನ್ನಿಂದ ಎಲ್ಲ ಪ್ರಯೋಜನವನ್ನು ಪಡೆದು ಅವರು ನಿನ್ನನ್ನು ಮರೆತು ಬಿಡ್ತಾರೆ. ಆದರೆ ನಾವು ಹಾಗಲ್ಲ. ಶಪ್ಪಮುಡೆಯಾಯ್ ತಿರುನಡೆಯಾಯ್. ಶಪ್ಪಮುಡೆಯಾಯ್ ಅಂದರೆ ಶ್ರೇಯಸ್ಸನ್ನು ಹೊಂದಿರುವಂತಹವನು, ಭಕ್ತರನ್ನ ಕಾಪಾಡುವನು, ಭಕ್ತರ ರಕ್ಷಣೆಯನ್ನು ಮಾಡುವನು, ಶರಣಾಗತ ರಕ್ಷಕ ಅನ್ನುವಂತಹ ಶ್ರೇಯಸ್ಸಿನಿಂದ ಮೂರ್ತಿಯಾಗಿರುವಂತಹ ನನ್ನ ತಿರುನುಡೆಯಾಯ್, ನಿನ್ನ ಪರಾಕ್ರಮ. ಅವರಿಗೋಸ್ಕರ ದೇವಾನುದೇವತೆಗಳಿಗೋಸ್ಕರ ನೀನು ಯುದ್ಧವನ್ನು ಮಾಡುವನು, ಮಹಾಪರಾಕ್ರಮಶಾಲಿ. ಶತಾರ್ಥ ಗರ್ಭಂ ಕೊಡಕ್ಕೂ ವಿಮಲ ತಿರುಳಾಯ್. ಕೆಟ್ಟವರಿಗೆ ದುಷ್ಟರಿಗೆ ಜ್ವರವನ್ನು ಬಯಸದಿಂದ ನಿನ್ನನ್ನು ನೆನೆಸಿಕೊಂಡ್ರೆ ಅವರಿಗೆ ಜ್ವರ ಬಂದ್ಬಿಡುತ್ತೆ. ಆ ರೀತಿಯಾದಂಥವನು ನೀನು. ಕೊಡಕ್ಕೂ ವಿಮಲ, ಜ್ಞಾನಿಯೇ, ಯಾವುದೇ ರೀತಿಯ ದೋಷರಹಿತನೇ, ದೋಷಗಳೇ ಇಲ್ಲದವನೇ, ನಿರ್ಮಲನೇ, ವಿಮಲ ತುಯಿಲೆನಾಯ್. ಎದ್ದೇಳುವಿಕೆ ಹೇಳಿ ಇಲ್ಲಿ ಭಗವಂತನ ಶ್ಲಾಘನೆಯನ್ನ ಮಾಡ್ತಾರೆ. ಯಾಕೆಂದ್ರೆ ನಿನ್ನೆ ನಾವು ಬೈದ್ಬಿಟ್ಟಿದ್ವಿ, ಪಾಪ ಎಲ್ಲ ಕೋಪ ಬಂದಿರಬೇಕು ಭಗವಂತನಿಗೆ. ಇವತ್ತು ಆ ದಾರಿನಲ್ಲಿ ಹೋಗೋದು ಬೇಡ, ಪ್ರಪನ್ನರಾಗಿ ನಾವು ಹೋಗಿ ಸಾತ್ವಿಕದ ಮಾತುಗಳನ್ನು ಆಡೋಣ ಅಂತ ಹೇಳಿ ಅವನ ಗುಣಗಾನವನ್ನ, ಅವನ ಪರಾಕ್ರಮವನ್ನ, ಅವನ ಎಲ್ಲರೂ ಕೇಳೋದಕ್ಕೆ ಮುಂಚೆನೇ ರಕ್ಷಣೆಯನ್ನ ಕೊಡುವಂತಹ ಶರಣಾಗತ ರಕ್ಷಕನ ಗುಣಗಳನ್ನ ಇಲ್ಲಿ ಗೋದೇವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಹೀಗಿರುವಾಗ ನಿನ್ನಲ್ಲೇ ಶರಣಾಗಿ ನಿನ್ನ ಕೈಂಕರ್ಯವನ್ನ ಆಶಿಸಿ ನಿನಗೆ ಮಂಗಳಾಶಾಸನವನ್ನು ಮಾಡೋದಕ್ಕೆ ನಾವು ಇಷ್ಟು ಜನ ಬಂದಿರೋದು. ನಿನ್ನಲ್ಲಿ ನಾವು ಬೇರೆ ಏನೂ ಕೇಳ್ತಾ ಇಲ್ಲ. ನಿನ್ನಿಂದ ನಮಗೆ ಭಯವಿಲ್ಲ, ಬೇರೆಯವರಿಂದಲೂ ನಮಗೆ ಭಯವಿಲ್ಲ, ಕಾಪಾಡುವ ರೀತಿ ನಾವು ಬರ್ತಿಲ್ಲ. ನಿನಗೆ ಮಂಗಳಾಶಾಸನವನ್ನು ಮಾಡೋದಕ್ಕೆ ನಾವು ಬಂದಿದ್ದೀವಿ ಅಂತ ಇಲ್ಲಿ ಈ ಭಾಷಣದಲ್ಲಿ ಗೋದೆ ಹೇಳ್ತಾ ಇದ್ದಾರೆ. ಆಗಿರಬೇಕಾದ್ರೆ ನಮ್ಮನ್ನ ನೋಡಿ ನಮ್ಮ ಆಸೆಗಳು ಏನು ಅಂತ ಕೇಳಿ ನಮ್ಮ ಆಸೆಗಳನ್ನು ನೀನು ನೆರವೇರಿಸೋದಕ್ಕೆ ಬರಬಾರ್ದ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಗೋದೆ. 33 ಅಮರರಿಗೆ ಮುನ್ನುಷನು ಯಾವ ರೀತಿಯಲ್ಲಿ ದೇವತೆಗಳಿಗೆ ಒಂದು ಸಹಾಯವನ್ನು ಮಾಡ್ದ ಅಂತ ಅಂದರೆ, ಒಂದು ನಾವು ಗಜೇಂದ್ರ ಮೋಕ್ಷವನ್ನು ಸ್ಮರಣೆಯನ್ನು ಮಾಡಬಹುದು. ಗಜೇಂದ್ರ ಮೋಕ್ಷದ ಕತೆ ನಮಗೆ ಗೊತ್ತಿರೋದಂದ್ರೆ ಮಕ್ಕಳಿಗೆ ಹೇಳ್ತೀವಿ. ಆನೆ ನೀರಲ್ಲಿ ಆಟ ಆಡಕ್ಕೆ ಹೋಗ್ತಾ ಇತ್ತು. ಅದು ಒಂದು ಗಂಧರ್ವ ಇದು. ಅಲ್ಲಿ ಮೊಸಳೆ ಬಂತು, ಹಾಗಾಗಿ ಅದು ಕಾಲು ಹಿಡ್ಕೊಡ್ತು. ಆವಾಗ ಆನೆ ಸಾವಿರಾರು ವರ್ಷಗಳು ಹೋರಾಡ್ತು. ಆಮೇಲೆ ಆದಿಮೂಲ ಅಂತ ಕರೀತು, ಭಗವಂತ ಬಂದ. ಅಷ್ಟೇ ನನಗೆ ಗೊತ್ತಿರೋದು. ಆದರೆ ಆ ಆನೆಯ ಹಿಂದಿನ ರೂಪ
ನಮ್ಮ ಸೊಕಾಲ್ಡ್ ದೂರ್ವಾಸ ಮುನಿಗಳು ಅಲ್ಲಿ ಹೋಗ್ತಾರೆ. ಅವನು ಮೌನ ವ್ರತದಲ್ಲಿ ಇರ್ತಾನೆ. ಯಾರು? ಇಂದ್ರದುಮ್ನ. ಮಲೆಯ ಪರ್ವತಗಳಲ್ಲಿ ಹರಿಯನ್ನ ಧ್ಯಾನ ಮಾಡ್ತಾ ಕೂತಿರ್ತಾನೆ, ಮೌನ ವ್ರತದಲ್ಲಿ ಇರ್ತಾನೆ. ದೂರ್ವಾಸರು ಅಲ್ಲಿ ಹೋಗ್ತಾರೆ. ಅವನು ಏನೂ ಇವ್ರ ಹತ್ರ ಮಾತಾಡೋದಿಲ್ಲ, ಇವ್ರನ್ನೇನು ಪೂಜಿಸೋದಿಲ್ಲ ಅಂತ ಹೇಳಿ ಅವ್ರು ಗಮನಿಸದೇ ಇಲ್ವಲ್ಲ ನನ್ನ ಅಂತ ಹೇಳಿ ಅವರಿಗೆ ಕೋಪ ಬರುತ್ತೆ. ಅಂದರೆ ನನಗೆ ಗೌರವ ಕೊಡಲಿಲ್ಲ ಇವನು ಅಂತ ಹೇಳಿ ತಕ್ಕ ಕೋಪ ಬಂದು ಅವರು ನೀನು ಮದಿಸಿದ ಆನೆ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಅಲ್ಲಿಂದ ಒಂದು ಆನೆಯಾಗಿ ಭೂಲೋಕದಲ್ಲಿ ಭೂಮಿಯಲ್ಲಿ ಹುಟ್ಟಿರ್ತಾನೆ. ಹಾಗೆ ಒಂದಿನ ಮಲೆಯ ಪರ್ವತದಲ್ಲಿ ಓಡಾಡ್ತಿರ್ತಾನೆ. ಹತ್ತಿರದಲ್ಲಿರೋ ಒಂದು ಸರೋವರದಲ್ಲಿ ಜಲಕ್ರೀಡೆ ಆಡೋದಕ್ಕೆ ತನ್ನ ಒಂದು ಆನೆ ಗುಂಪಿನೊಂದಿಗೆ ಹೋಗಿ ಜಲಕ್ರೀಡೆ ಆಡ್ತಾ ಇರ್ತಾನೆ. ಆ ಥರ ಆಡ್ತಾ ಇರಬೇಕಾದ್ರೆ ಒಂದು ಮೊಸಳೆ ಬಂದು ಇವರು ದೇವತೆಗಳು ಇವನು ಜಲಕ್ರೀಡೆ ಆಡ್ತಾ ಇರ್ತಾನೆ. ಇವರು ಹಿಂದಿನ ಕಥೆನಲ್ಲಿ ಇದರಲ್ಲಿ ಶಾಪ ಬರೋದಕ್ಕೆ ಮುಂಚೆ ಈ ಇದೇ ಪರ್ವತಗಳಲ್ಲಿ ಮಲೆಯ ಪರ್ವತಗಳಲ್ಲಿ ಇವರೆಲ್ಲ ಜಲಕ್ರೀಡೆ ಆಡ್ತಿರ್ತಾರೆ. ಅವನು ಇದಾಗಿದ್ದಾಗ ಇಂದ್ರದುಮ್ನಾಗಿದ್ದಾಗ ದೇವತೆಗಳೆಲ್ಲ ಬಂದಲ್ಲಿ ಜಲಕ್ರೀಡೆ ಆಡ್ತಾ ಇರ್ತಾರೆ. ಇದು ಬಂದು ಇದು ಮೊಸಳೆ ಕಥೆ. ಜಲಕ್ರೀಡೆ ಆಡ್ತಿರ್ಬೇಕಾದ್ರೆ ಮಲೆಯ ಪರ್ವತಗಳಲ್ಲಿ ದೇವತೆಗಳೆಲ್ಲರೂ ಜಲಕ್ರೀಡೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಮೊಸಳೆಯಾಗಿದ್ದವನು ಒಬ್ಬ ಗಂಧರ್ವರೆಲ್ಲ ಅವರು ಜಲಕ್ರೀಡೆಯನ್ನು ಆಡ್ತಾ ಇರ್ಬೇಕಾದ್ರೆ ಇವನೇನು ಮಾಡ್ತಿರ್ತಾನೆ, ಅವರು ನೀರಿನಿಂದ ಒಳಗಡೆ ಹೋಗೋದು, ಅವ್ರ ಕಾಲು ಎಳೆಯೋದು, ಅವರನ್ನು ಬೀಳಿಸೋದು, ಆ ರೀತಿ ಮಾಡಿ ಹೆದರಿಸ್ತಿರ್ತಾನೆ. ಇದು ಒಂದು ಮೊಸಳೆ ಕಥೆ. ನಾನು ಇಂದ್ರದುಮ್ನ ಕಥೆ ಹೇಳಿದ್ದು ಆನೆ. ಅವನ ದೂರ್ವಾಸನ ಗಮನಿಸೋದಕ್ಕೋಸ್ಕರ ದೂರ್ವಾಸರು ಶಾಪ ಕೊಡ್ತಾರೆ. ಅವನು ಬಂದು ಭೂಮಿಯಲ್ಲಿ ಆನೆಯಾಗಿ ಹೋಗಿರ್ತಾನೆ. ಈ ಕಡೆ ಮೊಸಳೆ ಕಥೆನಲ್ಲಿ ಗಂಧರ್ವರೆಲ್ಲ ಆಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವನು ಅವ್ರ ಕಾಲುಗಳೆಲ್ಲ ಎಳೆಯೋದು, ಅವನ್ನ ಕೆಳಗೆ ಬೀಳಿಸೋದು, ಕಾಲಿಡ್ಕೊಂಡು ನೀರಿನ ಒಳಗಡೆ ಹೋಗಿ ಕಾಲಿಡ್ಕೊಂಡು ಎದುರಿಸೋದು ಮಾಡ್ತಾ ಇರ್ತಾರೆ. ಆ ರೀತಿ ಇದ್ದಾಗ ಅವನಿಗೆ ಮೊಸಳೆ ಕಾಲಿನ ಶಾಪವನ್ನು ಕೊಡ್ತಾರೆ. ನೀನು ಹೋಗಿ ಮೊಸಳೆಯಾಗಿ ಹುಟ್ಟು ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಅದೇ ರೀತಿ ಮೊಸಳೆ ಆ ನೀರಿಗೆ ಬರೋ ಥರ ಕಾಲುಗಳೆಲ್ಲ ಹಿಡ್ಕೊಂಡು ಅವ್ರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಇದೇ ರೀತಿ ಇಲ್ಲಿ ಬಂದು ಇವನು ಇಂದ್ರದುಮ್ನ ಅವನ ಆನೆಯಾಗಿ ಹುಟ್ಟಿರ್ತಾನೆ. ಅಲ್ಲಿ ಸರೋವರದಲ್ಲಿ ಅವರ ಸಮೂಹದ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಇದೇ ಮೊಸಳೆ ಹೋಗಿ, ಇದು ಮೊಸಳೆ ಗಂಧರ್ವ ಹೋಗಿ ಆನೆಯ ಕಾಲನ್ನು ಹಿಡಿಯುತ್ತೆ. ಇಲ್ಲಿ ಇಬ್ಬರಿಗೂ ಶಾಪ ವಿಮೋಚನೆ ಆಗಬೇಕು. ಹೇಗೆ ಕುಬೇರನ ಮಕ್ಕಳಿಗೆ ಆಯಿತೋ ಆ ರೀತಿ ಇಲ್ಲಿ ಇಬ್ಬರಿಗೆ ಶಾಪ ವಿಮೋಚನೆ ಆಗಬೇಕು. ಆಗ ಆನೆ ತನ್ನ ಬಲವನ್ನೆಲ್ಲ ಬಿಟ್ಟು ಸಾವಿರಾರು ವರ್ಷಗಳು ಆ ಮೊಸಳೆ ಜೊತೆ ಹೋರಾಡುತ್ತೆ. ಕಡೆಗೆ ಏನೇ ಮಾಡಿದ್ರು ಅದಾಗೋದಿಲ್ಲ, ಕೃಶವಾಗೋಗುತ್ತಂತೆ ತುಂಬ. ತಕ್ಷಣ ಓಂ ನಮೋ ಭಗವತೆ ತಸ್ಮೈ ಯಥಚ್ಚಿದಾತ್ಮಕಂ ಅಂದರೆ ಆದಿಮೂಲ ಅಂತ ಕರಿತೊಂದು ಇಲ್ಲಿ ಪದವಿಲ್ಲ. ಅಂದರೆ ಕೇಳೋದು ಎಲ್ಲ ಆತ್ಮಗಳಿಗೂ ಮೂಲವಾದವನು ಅಂತ ಇಲ್ಲಿ ಹೇಳುತ್ತೆ. ನಮೋ ಭಗವತೆ ತಸ್ಮೈ ಯಥಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ, ಇಡೀ ಪ್ರಪಂಚಕ್ಕೇನೆ ಮೂಲಕ್ಕೆ ಬೀಜವಾದವನು. ಪರೇಶಾಯಾದಿ ಧೀಮಹಿ ತಸ್ಮೈ ನಮಃ ಪರೇಶಾಯ ಬ್ರಹ್ಮಣೇನಂತ ಶಕ್ತಯೇ ಅನಂತ ಶಕ್ತಯೇ. ಅಲ್ಲಿಗೆ ಈ ಗುಣಗಳು ಯಾರಲ್ಲಿದೆಯೋ ಅವರು ಬರ್ತಾರೆ. ಬ್ರಹ್ಮಣೇ ಅನಂತ ಶಕ್ತಯೇ ಅರೂಪಾಯೋ ರೂಪಾಯ ನಮಃ ಆಶ್ಚರ್ಯ ಕರ್ಮಣೆ ನಮ ಆತ್ಮ ಪ್ರದೀಪಾಯ ಸಾಕ್ಷಿಯೇ ಪರಮಾತ್ಮನೆ ನಮೋ ಗಿರಾಮ ದೂರಾಯ ಮನಶ್ಚೇತ ಸಾಮಗಿ. ಎಲ್ಲದಕ್ಕೂ ಮೂಲವಾದವನನ್ನ ಆ ಆನೆ ಪ್ರಾರ್ಥನೆಯಿಂದ ಮಾಡುತ್ತೆ. ಅದಕ್ಕೆ ಹೇಳಿದ ಆದಿಮೂಲ. ಇದರ ಸಾರಾರ್ಥ ಬಂದು ಆದಿಮೂಲ, ಎಲ್ಲದಕ್ಕೂ ಮೂಲವಾದವನು. ಎಲ್ಲಕ್ಕೆ ಮೂಲವಾದವನು ಯಾರು? ಶ್ರೀಮಂತ. ಹಾಗಾಗಿ ಆ ರೀತಿ ಕರೆದಿದ್ದರಿಂದ ಗರುಡಾರೂಢನಾಗಿ ಬರ್ತಾನೆ ಅಂತ ಇದೆ. ಅದಕ್ಕೂ ಮುಂಚೆ ಹೆಂಗೆ ಅಂದರೆ ಈ ಆನೆಯ ಸ್ಥಿತಿಯನ್ನು ಭಗವಂತ ನೋಡ್ತಾ ಇದ್ದಾನೆ. ಯಾವಾಗ ಕರೀತಾನೋ ಅಂತ ಕಾಯ್ತಿದ್ದಂತೆ ಭಗವಂತ. ಅವನು ನನ್ನ ಭಕ್ತ ಕರೆದೇ ಕರೀತಾನೆ ಬಂದು ಅಂತ ಹೇಳಿ ಭಗವಂತ ಕಾಯ್ತಾ ಇದ್ದಾನೆ.
ಪುರಂದರ ದಾಸಪದ ಅಂದರೆ ಲಕ್ಷ್ಮಿಗೂ ಹೇಳಲಿಲ್ವಂತೆ. ಅದು ಹೋಗಬೇಕಾದ್ರೆ ಹೆಂಡತಿಗೆ ಹೇಳ್ಬಿಟ್ಟು ಹೋಗಬೇಕು ಅನ್ನೋ ಸಂಪ್ರದಾಯ ತೋರಿಸ್ತಾ ಇದ್ದಾರೆ. ಲಕ್ಷ್ಮಿಗೂ ಹೇಳಿಲ್ವಂತೆ. ಆನೆ ಕರೆದಿದ್ದ ತಕ್ಷಣ ಈ ರೀತಿ ಎಲ್ಲದಕ್ಕೂ ಮೂಲವಾದವನೇ ಆದಿಮೂಲ ಕಾಪಾಡುವಂದಿದ್ದ ತಕ್ಷಣನೇ ಇದ್ದ ಜಾಗದಿಂದ ಹಾಗೆ ಹೊರಟಂತೆ. ಸೆರಗನ್ನು ಧರಿಸದೆ ಅಂದರೆ ಪುರುಷರಿಗೆ ಪುತ್ರಿಯ ಇಲ್ಲದೆ ಅವರು ಹೊರಗೆ ಬರಂಗಿಲ್ಲ, ಬರೀ ಪಂಚಲ್ಲಿ ಇರೋಂಗಿಲ್ಲ, ಪುತ್ರಿಯ ಇರಲೇಬೇಕು. ಅದನ್ನ ಹೇಳ್ತಾ ಇರೋದು ಸೆರಗನ್ನು ಧರಿಸದೆ ಅಂತ. ಪುತ್ರಿಯನೂ ಧರಿಸಿಲ್ವಂತೆ. ಧರ್ಮವನ್ನ ಬಿಟ್ಟ ಭಗವಂತ ಭಕ್ತರನ್ನ ಕಾಪಾಡೋದಕ್ಕೆ ಪುತ್ರಿಯನೂ ಅಂದ್ಕೊಳ್ಳಿಲ್ಲ, ಅದು ಓಡುವಂತಂತೆ ಅವಳ ಹಿಂದೆ. ಗರುಡನ ಮೇಲೆ ಗಮನ ಮಾಡದೆ ಭಗವಂತ ಇಲ್ಲಿಂದಲ್ಲಿಗೆ ತಕ್ಷಣದಲ್ಲಿ ಹೋಗಬೇಕು ಅಂತಂದ್ರೆ ಗರುಡನೇ ಬರ್ತಾ ಇದ್ದಿದ್ದು. ಆದರೆ ಅವನ ಮನಸ್ಸಿನಲ್ಲಿ ಆತಂಕ ಭಗವಂತನಿಗೆ ಎಷ್ಟಿತ್ತು, ನನ್ನ ಕಾಪಾಡಬೇಕು ಗಜೇಂದ್ರನನ್ನ ಅಂತ ಅಂದ್ರೆ ಗರುಡನನ್ನೂ ಕಾಯಲಿಲ್ಲ. ಅವನು ನಿಂತಿದ್ದಂತ ತಡೆತಕ್ಕೆ ಎದ್ದು ನಿಂತು ಹೊರಟುಬಿಟ್ಟ ಭಗವಂತ. ಆಮೇಲೆ ಗರುಡ ಬಂದಂತೆ, ಅಯ್ಯೋ ನನ್ನನ್ನೇ ಬಿಟ್ಟು ಹೊಟ್ಟದ್ರಲ್ಲ, ಆಮೇಲೆ ನನಗಿಲ್ಲ ಅಂದಿಲ್ಲ ಮರ್ಯಾದೆ ಅಂತ ಹೇಳಿ ಗರುಡ ಓಡ್ ಬಂದಂತೆ. ತಾಯಿ ಬಂದಂತೆ. ಅದಕ್ಕೆ ಲಕ್ಷ್ಮೀ ಗೂಢನಾಗಿ ಗಜೇಂದ್ರನಿಗೆ ಪ್ರತ್ಯಕ್ಷರಾಗ್ತಾನೆ ಭಗವಂತ. ಚಕ್ರ ಆಮೇಲೆ ಬಂದಂತೆ. ಅಲ್ಲಿ ಆಳ್ವಾರು ಹೇಳ್ತಾರೆ, ನಿನ್ನ ಆಳಿ ತೊಟ್ಟವನೇ. ಮುಂಚೆ ಬಂದ್ಬಿಟ್ಟ ಭಗವಂತ, ಸುದರ್ಶನ ಇರಲಿಲ್ಲ. ನಿನ್ನ ಆಳಿ ತೊಟ್ಟವನೇ, ಆಮೇಲೆ ಚಕ್ರವನ್ನ ಆಳಿದ ಚಕ್ರವನ್ನು ಹಿಡಿದವರು. ಅಷ್ಟೊಂದು ಆತುರದಿಂದ ಭಕ್ತನನ್ನ ಕಾಪಾಡೋದಕ್ಕೆ ಭಗವಂತ ಬಂದು ಆಮೇಲೆ ಈ ಮೊಸಳೆಯ ನಾಶವನ್ನ ಮಾಡಿದ ಮೇಲೆ ಆನೆಗೆ ಮುಕ್ತಿ. ಇಲ್ಲಿ ಇಬ್ಬರೂ ಗಂಧರ್ವ, ಮೊಸಳೆಗೆ ಗಂಧರ್ವ, ಆನೆ ವಿಷ್ಣು ಭಕ್ತನಾದ ಇಂದ್ರದುಮ್ನ, ಅವರಿಬ್ಬರಿಗೂ ಶಾಪ ವಿಮೋಚನೆ ಆಗುತ್ತೆ. ಇದು ಗಜೇಂದ್ರ ಮೋಕ್ಷದ ಕತೆ. ಆ ರೀತಿಯಾಗಿ ಗಜೇಂದ್ರನಿನ್ನ ಕರೆದಿದ್ದ ತಕ್ಷಣನೇ ನೀನು ಓಡಿ ಬಂದಿದೆಯಾ. ಆದರೆ ನಾವು ಯಾವುದೇ ರಕ್ಷಣೆಗೋಸ್ಕರ ನಾನಿಲ್ಲಿ ಬಂದಿಲ್ಲ. ನಾವಿಲ್ಲಿ ನಿನ್ನ ಮುಂದೆ ಬಂದಿರೋದು ನಿನ್ನನ್ನು ಆಶ್ರಯಿಸಲಿಕ್ಕೆ, ನಿನ್ನನ್ನು ಹಾಡೋದಕ್ಕೆ. ಹಾಗಾಗಿ ನೀನು ತಕ್ಷಣ ಎದ್ದು ಲಕ್ಷ್ಮಿಯೊಂದಿಗೆ ನೀನು ಎದ್ದು ಬರಬೇಕು. 33 ಅಮರರು ಮನುಷ್ಯನ ಅಂತ ಇಲ್ಲಿ ಗಜೇಂದ್ರ ಮೋಕ್ಷ ವೃತ್ತಾಂತವನ್ನು ಇಲ್ಲಿ ಸ್ಮರಣೆಯನ್ನು ಮಾಡ್ಕೊಂಡಿದ್ದೀವಿ. ಇನ್ನೊಂದು ಒಟ್ಟಿಗೆಯಲ್ಲಿ ಹೇಳಿರೋದ್ರಿಂದ 33 ಅಮರರು ಮನುಷ್ಯನ ಹೇಗೆ ಎಲ್ಲ ದೇವತೆಗಳನ್ನ ಯಾವ ಸಂದರ್ಭದಲ್ಲಿ ಕಾಪಾಡಿದ್ರು ಅಂದರೆ ಸಮುದ್ರ ಮಂಥನ ಸನ್ನಿವೇಶ. ಸಮುದ್ರ ಮಂಥನ ಯಾಕೆ ಮಾಡಿದ್ರು? ಮೊದಲೆಲ್ಲ ಅದೆಲ್ಲ ಇರಲಿಲ್ವಾ? ಎಲ್ಲ ಇತ್ತು. ಆದರೆ ಇಂದ್ರನ ಅಹಂಕಾರದಿಂದ ಎಲ್ಲವೂ ಸಮುದ್ರ ಪಾಲಾಗುತ್ತೆ. ಯಾವಾಗ ಅಂತಂದರೆ ಒಂದು ಬಾರಿ ಇಂದ್ರನಿಗೆ ಹುಟ್ಟಿದ ಹಬ್ಬ ಇರುತ್ತೆ. ಅದರ ಆಚರಣೆಯಲ್ಲಿ ಎಲ್ಲ ದೇವತೆಗಳು ಪಾಲ್ಗೊಂಡಿರ್ತಾರೆ. ಅವನು ಆನೆ ಮೇಲೆ ಮೆರವಣಿಗೆ ಬರ್ತಾ ಇರ್ತಾನೆ, ಅವನ ಐರಾವತದ ಮೇಲೆ ಮೆರವಣಿಗೆ ಬರ್ತಾ ಇರ್ತಾನೆ. ಇಲ್ಲಿ ಅವತ್ತಿನ ದಿನ ಶುಕ್ರವಾರ ಆಗಿರುತ್ತೆ. ಭೂಲೋಕದಲ್ಲಿ ಲಕ್ಷ್ಮಿಯನ್ನ ಪೂಜೆಯನ್ನ ಮಾಡಿ ಇಬ್ಬರು ಗಂಧರ್ವ ಸ್ತ್ರೀಯರು ಲಕ್ಷ್ಮಿ ಕೊಟ್ಟಿದ್ದಂತಹ ಪ್ರಸಾದವಾದ ಅವಳ ಕಮಲ ಪುಷ್ಪವನ್ನು ಕೈಯಲ್ಲಿಟ್ಟುಕೊಂಡು ಬರ್ತಾರೆ. ನಮ್ಮ ಸೊಕಾಡಿ ಹೀರೋ ದೂರ್ವಾಸರು ಇಂದ್ರನ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತ ಹೋಗ್ತಾ ಇರ್ತಾರೆ. ಸರಿ, ಅವನಿಗೆ ಹುಟ್ಟಿದವ ಬೇರೆ ಏನಾದರೂ ಬಹುಮಾನವನ್ನು ಕೊಡಬೇಕು. ಏನು ಕೊಡೋದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಇವರಿಬ್ಬರ ಕೈಯಲ್ಲಿದ್ದಂತಹ ಕಮಲ ಪುಷ್ಪವನ್ನು ನೋಡ್ತಾರೆ. ಏನು ಅಂತ ಕೇಳ್ತಾರೆ. ಇವಾಗ ಈ ಥರ ಲಕ್ಷ್ಮಿಯನ್ನು ಪೂಜಿಸಿ ಸಿಕ್ಕಂತಹ ಪ್ರಸಾದ ಇದು ಅಂತ ಹೇಳ್ತಾರೆ. ಸರಿ, ಇದೇ ಅವನಿಗೆ ಇಂದ್ರನಿಗೆ ಕೊಡೋದಕ್ಕೆ ಸರಿಯಾದಂತಹ ಬಹುಮಾನ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನಿಂದ ಅದನ್ನು ಕೇಳ್ತಾರೆ. ಮೊದಲೇ ದೂರ್ವಾಸರು ಸರಿ ಕೊಟ್ಟುಬಿಟ್ಟು ತಕ್ಷಣ ಹೋಗ್ಬಿಡ್ತಾರೆ. ಅದನ್ನು ತಗೊಂಡು ಇವನು ಸ್ವರ್ಗಕ್ಕೆ ಬರ್ತಾನೆ. ಅಲ್ಲಿ ತುಂಬ ವೈಭವವಾಗಿ ನಡೀತಿರುತ್ತೆ ಮೆರವಣಿಗೆ. ಬರ್ತಾ ಇರ್ತಾರೆ ಇಂದ್ರ ಆನೆ. ಅದನ್ನು ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ದೂರ್ವಾಸರು ನಿಂತ್ಕೊಂಡು ಹಿಂಗೆ ಕೇಳ್ತಾ ಇರ್ತಾರೆ. ಅವ್ನು ಕೊಡೋದಕ್ಕೆ ಅಂತ ತೋರಿಸ್ತಾ ಇರ್ತಾರೆ. ಇಂದ್ರ ಅವನನ್ನು ಗಮನಿಸದೇ ಇಲ್ಲ. ಕೋಪ ಬರೋದಿಲ್ಲ ದೂರ್ವಾಸರು. ಏನಕ್ಕೆ? ತಾಯಿಯ ಪ್ರಸಾದ ಅವನ ಕೈಯಲ್ಲಿತ್ತು. ಅಂದರೆ ತಾಯಿಯ ಕರುಣೆ ಹೇಗಿರುತ್ತದೆ, ನಮ್ಮಲ್ಲಿರೋ ಯಾವುದೇ ದುರ್ಗುಣಗಳು ತಲೆ ಎತ್ತದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂತಹ ದೂರ್ವಾಸರಿಗೆ ಕೋಪ ಬರಲಿಲ್ಲ, ಇಂದ್ರ ಅವನು ನೋಡಲಿಲ್ಲ ಅಂತ. ಇಲ್ಲಿ ರಾಜ ಅವನು ಭಗವಂತನ ಧ್ಯಾನದಲ್ಲಿದ್ದವನು, ಅವನಿಗೆ ಶಾಪನ ಕೊಟ್ಟರು ನನ್ನನ್ನು ಗಮನಿಸ್ತಿಲ್ಲ, ಉಪಚರಿಸ್ತಿಲ್ಲ ಅಂತ. ಆದರೆ ಇಂದ್ರನ ಮೇಲೆ ಅವ್ರ ಕೋಪನೇ ಬರಲ್ಲ. ಆದರೂ ಸಮಾಧಾನ ಮಾಡಿ ಎಲ್ಲ ಮಾಡಿ ಅವನ ಹತ್ರ ಸಿಕ್ಕಿದಾಗ ಅವನಿಗೆ ಈ ಲಕ್ಷ್ಮೀ ಪ್ರಸಾದವನ್ನು ಅವನ ಕೈಗೆ ಕೊಡ್ತಾನೆ. ಅವನು ಇಂದ್ರ ಅದನ್ನ
ಆಗಿ ಅದು ಆನೆ ತಲೆ ಆಡ್ತಿದ್ದಂತೆ ಕೆಳಗಡೆ ಬಿದ್ದೋಗ್ತು. ಕೋಪ ಬಂದು ಇಷ್ಟೆಲ್ಲ ಐಶ್ವರ್ಯ ಇರೋದೇ ತಾನೇ ನಿನಗೆ ಅಹಂಕಾರ, ನಿನ್ನ ಎಲ್ಲ ಐಶ್ವರ್ಯಗಳು ಸಮುದ್ರದ ಪಾಲಾಗಿದೆ ಅಂತ ಶಾಪವನ್ನು ಕೊಡ್ತಾರೆ ಇದನ್ನು. ತಕ್ಷಣ ಆವಾಗ ಎಲ್ಲ ಇಂದ್ರನಿನ ಐಶ್ವರ್ಯಗಳೆಲ್ಲ ರಾಜ ಎಲ್ಲ ಹೋಗಿ ಸಮುದ್ರವನ್ನು ಸೇರ್ಬೋದು. ನಂತರದ ಏನು ಮಾಡಬೇಕು, ಆಯಿತು ದೂರಾದ ಶಾಪ ಆಯಿತು, ಇಂದ್ರನಿಗೆ ಈ ಥರ ಆಯಿತು, ಅವ್ರ ಪದವಿಗಳೆಲ್ಲ ಐಶ್ವರ್ಯಗಳೆಲ್ಲ ಹೋಗ್ತು. ತಕ್ಷಣ ಯಥಾಸ್ಥಿತಿ ಹೋದ್ರು ವಿಷ್ಣುವಿನಾಗ ಗಮನವಾಗಿ ಕೇಳ್ತಾರೆ, ಇದು ನಾನು ಹೇಳುವಂಥದ್ದಲ್ಲ, ನೀವು ಸಮಸ್ಯೆ ಇರೋದೇ ವಿಷ್ಣು ಅಲ್ಲಿ ಹೋಗಬೇಕು ಅಂತ. ವಿಷ್ಣುವಿನ ಬಳಿ ಹೋದಾಗ ಆವಾಗ ನಿರ್ಣಯವನ್ನು ಮಾಡ್ತಾರೆ. ಸಮುದ್ರ ಮಥನ ಮಾಡಿದರೆ ಆ ಮಂಥನದಿಂದ ಅದರಲ್ಲಿ ಏನೇನು ಅಡಗಿ ಹೋಗಿದೆ ಎಲ್ಲಾನು ಮೇರೆ ಬರುತ್ತೆ. ಮಾಡೋದು ಸರಿ, ಮಾಡೋದು ಯಾವುದರಲ್ಲಿ, ಮಾಡೋದು ಯಾರು? ಸಮುದ್ರ ಶಿರಸ ಅದನ್ನಷ್ಟು ಸುಲಭವಾಗಿ ಮಾಡುವಂಥದ್ದಲ್ಲ. ತಕ್ಷಣ ಆವಾಗ ಮಂದರ ಪರ್ವತವನ್ನೇ ಕಡಗೋಲಾಗಿ ಮಾಡಿ ಸರ್ಪರಾಜ ಆದಿಶೇಷನ ತಮ್ಮ ವಾಸುಕಿ ಅವನೇ ಹಗ್ಗ ದೃಢ ಮಾಡಿ ಕಡಿಯೋಣ ಅಂತ ನಿರ್ಣಯವನ್ನು ಮಾಡ್ತಾರೆ. ಯಾರ್ಯಾರು ಕಡಿಯೋದು? ಇಬ್ರು ಕಡಿಬೇಕು ಅಂತಂದ್ರೆ ಎರಡು ಕಡೆಯಿಂದ ಬೇಕು, ಬಲ ಬೇಕು. ಸರಿ, ಆಗ ಒಂದು ದೇವತೆಗಳು ಇನ್ನೊಂದು ಕಡೆ ರಾಕ್ಷಸರು ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಸರಿ, ರಾಕ್ಷಸರಿಗೆ ಹೇಳೋದು ಯಾರು? ಆವಾಗ ಶುಕ್ರಾಚಾರ್ಯರಿಗೆ ಹೇಳ್ಕೊಳ್ತಾರೆ. ಬಲಿಚಕ್ರವರ್ತಿ ಅವನು ಸಾಧ್ಯಾಗಿತ್ತು, ಅವನು ಹೇಳ್ಕೊಳ್ತಾರೆ. ಅವನ ಶುಕ್ರಾಚಾರ್ಯರು ಕೇಳ್ತಾರೆ ಅವರ ಗುರುಗಳನ್ನ, ಅವರು ಒಪ್ಕೊಳ್ತಾರೆ. ಆಯಿತು, ಎಲ್ಲರಿಗೂ ಬೇಕಾದಂಥದ್ದು ಎಲ್ಲರೂ ಸಂಪೂರ್ಣವಾಗಿದೆ, ಮಾಡೋಣ. ಅಂದರೆ ಅವರ ಶುಕ್ರಾಚಾರ್ಯರೇ ಇವರಿಗೆಲ್ಲನೂ ಹೇಳ್ತಾರೆ ರಾಕ್ಷಸರೆಲ್ಲರಿಗೂ, ಸಮಾಧಾನ ಚಿತ್ತದಿಂದ ನೀವು ದೇವತೆಗಳಿಗೆ ಈ ಕೆಲಸಗಳಿಗೆ ಸಹಾಯವನ್ನು ಮಾಡಬೇಕು, ಇಬ್ಬರೂ ಸಮಾಧಾನ ಚಿತ್ತದಲ್ಲಿ ಇರಬೇಕು ಅಂತ ಹೇಳಿ ನಿರ್ಣಯವನ್ನು ಮಾಡ್ತಾರೆ, ಹೋಗ್ತಾರೆ. ಸಮುದ್ರ ಮಂಥನ ಆರಂಭವಾಗಬೇಕು. ಮಂದರ ಪರ್ವತ ಕಡಗೋಲು, ನಂತರ ವಾಸುಕಿ ಹಗ್ಗ ಅಂತ ನಿರ್ಣಯವಾಯಿತು. ಅದು ಕೂಡ ತಯಾರಾಯಿತು. ಆಗ ವಿಷ್ಣು ಏನು ಮಾಡ್ತಾರೆ ನೋಡ್ಬಿಟ್ಟು, ಆ ಹಾವಿನ ಭಾಗದಲ್ಲಿ ಯಾವಾಗ ನಾವು ಮಂಥನವನ್ನ ಮಾಡ್ತೀವೋ ಆ ಬಲಕ್ಕೆ ಆ ಫೋರ್ಸಿಗೆ ಏನಾಗುತ್ತೆ, ಹಾವಿನ ಬಾಯಿಂದ ವಿಷ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ ವಿಷ ರೀತಿ ಬಂದಾಗ, ವಿಷ ಅನಿಲ ಬಂದಾಗ ತೊಂದರೆ ಆಗುತ್ತೆ. ಆ ಜಾಗದಲ್ಲಿ ದೇವತೆಗಳು ಇರಬಾರ್ದು. ಅದಕ್ಕೇನು ಮಾಡೋದು? ಮೊದಲೇ ಹೋಗ್ಬಿಟ್ಟು ವಿಷ್ಣು ಹೋಗ್ಬಿಟ್ಟು ತಲೆಭಾಗ ಮುಖ್ಯ, ಅದಕ್ಕೆ ಮುಖ್ಯವಾದ ಜಾಗದಲ್ಲಿ ನಾವು ನಿಂತ್ಕೋತೀವಿ ಅಂತ ಹೋಗ್ಬಿಟ್ಟು ವಿಷ್ಣು ಹೋಗಿ ಅಲ್ಲಿ ಅವರನ್ನು ವಿಷ್ಣುವನ್ನ ಅನುಸರಿಸ್ಕೊಂಡು ಭಗವಂತನ ಅನುಸರಿಸ್ಕೊಂಡು ದೇವತೆಗಳೆಲ್ಲ ಹೋಗಿ ಅಲ್ಲಿ ಹಾಗೆ ತಕ್ಷಣ ರಾಕ್ಷಸರು ಬಂದು ಅದೆಲ್ಲ ಸಾಧ್ಯ ಇಲ್ಲ, ಅವ್ರಿಗೆ ಯಾವಾಗ ತಾವು ಉತ್ಕೃಷ್ಟವಾಗಿರಬೇಕು ಅನ್ನೋದು. ವಿಷ್ಣುವಿನ ಈ ಆಟ ಅವರಿಗೆ ಗೊತ್ತಾಗಲ್ಲ. ನಾವು ಮೊದಲು ಬಂದು ನಿಂತಿದ್ದು, ಹಾಗಾಗಿ ನಮಗೇ ಮೊದಲ ಪ್ರಾಶಸ್ತ್ಯ, ನಮಗೆ ಯಾವ ಜಾಗ ಬೇಕು ಅದನ್ನು ಕೊಡಬೇಕು, ಜಾಸ್ತಿ ಇದ್ದಿರೋ ನಾವೇ. ಸರಿ ಆಯ್ತಪ್ಪ, ನೀವೇ ಕೊಡಿ, ಏನೋ ಕೆಲಸ ನಡೀಲಿ ಯಾರು ಅಂತೇಳಿ ಸೋತಂಗೆ ನಟಿಸಿ ದೇವತೆಗಳೆಲ್ಲ ಬಾಲದ ಕಡೆ ಹೋಗ್ತಾರೆ. ರಾಕ್ಷಸರೆಲ್ಲ ಬಂದು ಅದರ ಬಾಯಿ ಕಡೆ ಇರ್ತಾರೆ. ಸರಿ, ಮಂಥನ ಪ್ರಾರಂಭವಾಗುತ್ತೆ. ಮಂಥನ ಮಾಡಿದಾಗ ಏನಾಗುತ್ತೆ, ಆ ಮಂದರ ಪರ್ವತ ಕೆಳಗಡೆಗೆ ಉಳ್ಕೋದು. ಏನಾದ್ರು ಸಪೋರ್ಟ್ ಬೇಕು ಅದು ಮಾಡೋಕ್ಕೆ. ಕಡಗೋಲ್ಗಾದ್ರೆ ಇದರಿಂದ ಹಗ್ಗವನ್ನು ಇಟ್ಕೊಂಡಿರ್ತಾರೆ, ಅದಕ್ಕೆ ಸಪೋರ್ಟ್ ಇರುತ್ತೆ. ಇಲ್ಲಿ ಪರ್ವತಕ್ಕೆ ಯಾವುದು ಇರಲ್ಲ, ಮುಳುಗೋಗುತ್ತೆ. ಮತ್ತೆ ಎದ್ದು ಯೋಚನೆ ಮಾಡ್ತಾರೆ, ಏನು ಮಾಡೋದು ಆಗ್ತಾ ಇರಲ್ಲ ಅಂತಂದಾಗ ವಿಷ್ಣುವೇನೆ ಮತ್ತೆ ಅವನ ಎರಡನೇ ಅವತಾರವಾದ ಕೂರ್ಮ ಅವತಾರವನ್ನು ತಾಳಿ ಮಂದರದ ಪರ್ವತದ ಕೆಳಗೆ ಹೋಗ್ತಾರೆ. ಅದು ಕೆಳಗೆ ಹೋಗದೇ ಇರೋಗೆ ಅದರ ರಕ್ಷಣೆಯನ್ನ ಮಾಡ್ತಾನೆ ವಿಷ್ಣು. ನಂತರ ಮತ್ತೆ ಮಂಥನ ಆರಂಭವಾಗುತ್ತೆ. ಅದರ ಆಗ್ತಾ ಇದ್ದಾಗ ಏನಾಗುತ್ತೆ, ಅದರ ಬಾಯಿಂದ ತಾಪ ಬರೋದಕ್ಕೆ ಶುರು ಆಗುತ್ತೆ. ರಾಕ್ಷಸರೆಲ್ಲ ಓಡೋದಕ್ಕೆ ಆರಂಭ ಆಗುತ್ತೆ. ಮತ್ತೆ ಆ ತಾಪಗಳನ್ನು ವಿಷ್ಣು ಹೋಗಿಸ್ತಾನೆ. ಮತ್ತೆ ಮಂಥನ ಪ್ರಾರಂಭವಾಗುತ್ತೆ. ಅದರಲ್ಲಿ ಮೊದಲು ಕಾರ್ಕೋಟಕ ವಿಷ ಬರುತ್ತೆ. ಸರಿ, ಅದನ್ನ ಯಾವುದು ಬರುತ್ತೆ ಅದು ಸ್ವೀಕರಣೆ ಆಗಲೇಬೇಕು. ಅದನ್ನೇ ಯಾರು ಸ್ವೀಕರಿಸೋದು ಅಂತ ಅಂದಾಗ ಶಿವ ಮುಂದೆ ಬರ್ತಾನೆ. ಅದರ ಕತೆ ನೀಲಕಂಠ ಹೇಗಾದ ಅನ್ನೋದು ಕತೆ ಇರುತ್ತೆ. ನಾನು ಕುಡಿಯಕ್ಕೆ ಹೋದಾಗ ಪಾರ್ವತಿ ಬೆಟ್ಟ ಹಿಡಿದಿದ್ದರಿಂದ ಅವನು ಒಳಗಡೆಗೆ ಅದು ಹೋಗೋದಿಲ್ಲ, ಅಲ್ಲೇ ಅವನು ವಿಷಕಂಠನಾಗ್ತಾನೆ. ನಂತರ ಮಾಡ್ತಾ ಇದ್ದಾಗ ಅದರಲ್ಲಿ ಕಾಮಧೇನುವನ್ನು ಋಷಿ ಮುನಿಗಳಿಗೆ ಕೊಡ್ತಾರೆ. ಯಾಕೆಂದರೆ ಅವರಿಗೆ ಬೇಕು, ಅದು ಅವರು ಕಾಡಿನಲ್ಲಿರೋದರಿಂದ ಬರುವಂತಹ ಎಲ್ಲರಿಗೂ ಉಪಚಾರವನ್ನು ಮಾಡೋದಕ್ಕೆ ಕಾಮಧೇನು ಇದಾಗುತ್ತೆ ಅಂತೇಳಿ ಕಾಮಧೇನುವನ್ನು ಋಷಿ ಮುನಿಗಳಿಗೆ ಕೊಡ್ತಾರೆ. ಉಚ್ಚೈಶ್ರೈವಸ್ ಅಂತ ಹೇಳಿ ಒಂದು ಅಶ್ವ ಬರುತ್ತೆ.
ಆ ಅಶ್ವವನ್ನು ಬಲಿ ಚಕ್ರವರ್ತಿಗೆ ಕೊಡ್ತಾರೆ. ಯಾಕಂದರೆ ಅವನದೇ ಮುಂದಾಳುತ್ತ, ಹಾಗಾಗಿ ಅದನ್ನು ಬಲಿ ಚಕ್ರವರ್ತಿಗೆ ಕೊಡ್ತಾರೆ. ಐರಾವತ ಆನೆ ಬಂತು, ಮಹಾಕುಲ ಇವನು ಇಂದ್ರದಿಂದ ಬಂತು, ಅದನ್ನು ಇಂದ್ರನಿಗೆ ಕೊಡ್ತಾರೆ. ಕೌಸ್ತುಭಮಣಿ ಬರುತ್ತೆ, ಅದು ವಿಷ್ಣುಗೆ. ನಿಂತು ಮಹಾಲಕ್ಷ್ಮಿ ಬರ್ತಾಳೆ, ಬಂದು ವಿಷ್ಣುವಿನ ವಕ್ಷಸ್ಥಳದಿಂದ ಅವನು ಮಾಧವನ. ಹೇಗೆ ಅಂದರೆ ಅವತ್ತಿನ ದಿನ ಏಕಾದಶಿ ದಿನ ಲಕ್ಷ್ಮಿ ಬರ್ತಾಳೆ, ಹಾಗಾಗಿ ಅವಳನ್ನು ಬರಮಾಡಿಕೊಳ್ಳೋದಕ್ಕೋಸ್ಕರನೇ ಹಿಂದಿನ ದಿನದಿಂದಲೇ ಉಪವಾಸ ಇರ್ತಾರಂತೆ ಋಷಿಮುನಿಗಳು. ಏಕಾದಶಿಯ ದಿನ ಅವತ್ತು ಶುಕ್ರವಾರ ಆಗಿತ್ತು, ಸಾಯಂಕಾಲ ಲಕ್ಷ್ಮಿ ಅಭಿವೃದ್ಧಿಸಿರ್ತಾರೆ. ಅದಕ್ಕೆ ಹೇಳೋದು ಇವತ್ತಿಗೂ ಏಕಾದಶಿ ದಿನ ಉಪವಾಸವನ್ನು ಮಾಡಬೇಕು. ಉಪವಾಸ ಅಂದರೆ ಬರೀ ತಿಂದೇ ಇರೋದು ಒಂದೇ ಅಲ್ಲ, ಉಪವಾಸ ಭಗವಂತನ ಹತ್ತಿರದಲ್ಲಿ ಅವನ ನಾಮಸ್ಮರಣೆಯನ್ನು ಮಾಡುವಂಥದ್ದು. ಅವನ ಹತ್ತಿರದಲ್ಲಿ ಇರೋದು, ಭಗವಂತನ ಹತ್ತಿರದಲ್ಲಿ ಇರೋದು ಅವನ ನಾಮಸ್ಮರಣೆ ಮಾಡೋದು, ಅವನಿಗೆ ಹತ್ತಿರವಾಗೋದು ಉಪವಾಸ. ಈಗ ಹತ್ತಿರವಾಗಬೇಕು, ಎಲ್ಲೇ ಬಾರದಂತಲ್ಲ. ಅದು ಈ ನಮ್ಮಲ್ಲಿ ನಮ್ಮ ಆಚರಣೆಗಳಲ್ಲಿ ಕೆಲವರು ಬಂದು ನಿಟ್ಟೋಪವಾಸ ಇರಬೇಕು, ಏನು ತಿನ್ನಬಾರ್ದು ಅಂತ. ಇನ್ನು ಕೆಲವರು ಆಚರಣೆಯಲ್ಲಿ ತಿನ್ನಬೇಕು. ಯಾಕೆಂದರೆ ಅವನನ್ನು ಹೇಗೆ ಉಪವಾಸ, ಅವನ ನಾಮಸ್ಮರಣೆಯನ್ನು ಮಾಡೋದಕ್ಕೆ ಈ ಶರೀರಕ್ಕೆ ಬಲ ಬೇಕು. ಹಾಗಾಗಿ ಶರೀರಕ್ಕೆ ಧಾರಕವಾದದನ್ನು ನಾವು ತಿಂದುಬಿಟ್ಟು ಅವನು ಸ್ಮರಣೆ ಮಾಡಬೇಕು. ಋಷಿಮುನಿಗಳೆಲ್ಲ ತಾಯಿ ಬರೋದನ್ನ ಕಾಯ್ತಾ ಇರ್ತಾರೆ. ಹಾಗೆ ಏಕಾದಶಿ ದಿನ ಮಹಾಲಕ್ಷ್ಮಿ ತುಂಬ ವಿಶೇಷವಾದ ಭಗವಂತನ ಧ್ಯಾನದಲ್ಲಿ ತಾಯಿ ಬರ್ತಾಳೆ ಅನ್ನೋ ಧ್ಯಾನದಲ್ಲೇ ಇದ್ದು ದ್ವಾದಶಿ ವ್ರತವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದೇನು ವ್ರತ? ದ್ವಾದಶಿ ವ್ರತ ಏನು ಅಂದರೆ ಏಕಾದಶಿ ದಿನ ಲಕ್ಷ್ಮಿಯನ್ನ ಆರಾಧಿಸಿ, ದ್ವಾದಶಿ ದಿನ ಹೇಗೆ ಲಕ್ಷ್ಮಿ ಬಂದು ಭಗವಂತನ ವಕ್ಷಸ್ಥಳದಲ್ಲಿ ನಿಂತಳೋ ಆಗ ಲಕ್ಷ್ಮೀನಾರಾಯಣ ಸ್ಮರಣೆಯನ್ನ ನಾವು ಮಾಡಬೇಕು. ಅದು ದ್ವಾದಶಿ ವ್ರತ. ಅಕಸ್ಮಾತ್ ನಾವು ಏಕಾದಶಿ ವ್ರತ ಮಾಡದೇ ಇರೋ ಪರವಾಗಿಲ್ಲ, ದ್ವಾದಶಿ ಮಾಡಬೇಕು ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ ದ್ವಾದಶಿ ವ್ರತದಲ್ಲಿ ನಾವು ಅಲ್ಲಿ ಕೂಡ ಲಕ್ಷ್ಮಿಯನ್ನ ನಾವು ಸ್ಮರಣೆಯನ್ನ ಮಾಡ್ತೀವಿ. ಲಕ್ಷ್ಮಿಯನ್ನು ಕೂಡಿ ನಾರಾಯಣನ ಮಾಡ್ತೀವಿ. ಅವತ್ತಿನ ದಿನ ಲಕ್ಷ್ಮಿಯಲ್ಲಿರ್ತಾರೆ. ಏಕಾದಶಿನ ವಿಶೇಷವಾದದ್ದು ಲಕ್ಷ್ಮೀ ಪೂಜೆಗಳನ್ನ ಇದನ್ನೆಲ್ಲ ಮಾಡೋದು ಯಾಕೆ ಅಂತಂದರೆ ಅವಳು ಆವಿರ್ಭವಿಸಿ ಬಂದದ್ದು ಏಕಾದಶಿ ದಿನ ಅಂತ ಹೇಳ್ತಾರೆ. ಲಕ್ಷ್ಮೀ ಬರ್ತಾಳೆ, ನಂತರ ಶ್ರೀಮನ್ ನಾರಾಯಣ ಮಾಧವನಾಗ್ತಾನೆ. ಪಾರಿಜಾತ ಬರುತ್ತೆ, ಅಕ್ಷರಶ್ರೀಯರು, ವಾರುಣಿ ಕಳಶ ಅದು ಬಂದು ಹೆಂಡತಿ. ಅದು ಬಂದಿದ್ರಿಂದನೇ ರಾಕ್ಷಸರು ಆ ಥರ ಆದರು ಅಂತ ಹೇಳ್ತಾರೆ. ಅದನ್ನ ವಾರುಣಿ ಕಳಶ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ, ಇವರೆಲ್ಲ ಅಮೃತ ಕಳಶ ಬಂತು ಅಂತ ಸಂತೋಷ ಪಡ್ತಾರೆ. ಅದನ್ನ ಹಸುರನ್ನು ಕಿತ್ಕೊಂಡು ಹೋಗೋಕೆ ಹೇಳ್ತಾರೆ, ಕೊಡ್ತಾರೆ, ಗಲಾಟೆ ಮಾಡ್ತಾರೆ, ಕೊಟ್ಬಿಡ್ತಾರೆ. ಅದು ಯಾಕೆಂದ್ರೆ ಹೆಂಡ ವಾರುಣಿ ಜನದ ಹೆಂಡ, ಅಲ್ಲಿಂದನೇ ಬಂದಿದೆ ಹೆಂಡ. ಪಾಪ ಮನುಷ್ಯ ತಪ್ಪಿಲ್ಲ, ಸಮುದ್ರದಿಂದನೇ ಬಂದ ಮೇಲೆ ಅದನ್ನ ಏನು ಬಂದು ಅದನ್ನು ಸ್ವೀಕರಿಸಲೇಬೇಕಲ್ಲ. ಅವಾಗ ರಾಕ್ಷಸರೆಲ್ಲ ಅದನ್ನ ಪಾನ ಮಾಡಿರೋದ್ರಿಂದ ಅವರಿಗೆ ಏನು ನಡೀತಾ ಇದೆ ಮುಂದೆ ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಸರಿಯಾಗಿ ಮೋಹಿನಿ ರೂಪ ಬೇರೆ ತಗೊಂಡ್ಬಂದಿದ್ರಿಂದ ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ನಂತರ ಅಮೃತ ಕಲಶ ಬರುತ್ತೆ. ಆ ಅಮೃತ ಕಲಶವನ್ನ ಮೋಹಿನಿ ರೂಪದಲ್ಲಿ ಬಂದು ದೇವತೆಗಳ ಪಾಲೇ ಮಾಡಬೇಕು ಅಂತ ಹೇಳಿ ಭಗವಂತ ಬರ್ತಾನೆ. ಯಾಕೆ ಅಂದರೆ ಅಮೃತ ರಾಕ್ಷಸರ ಪಾಲ ಆದರೆ ಲೋಕ ನಿರ್ನಾಮವಾದ ಪ್ರಪಂಚ. ಹಾಗಾಗಂದ್ರೆ ಕೆಟ್ಟವರ ಪಾಲಿಗೆ ಒಳ್ಳೆಯದು ಹೋಗಬಾರದು. ಆಗ ಮೋಹಿನಿ ಅಲಂಕಾರದಲ್ಲಿ ಬಂದು ಇಬ್ಬರಿಗೂ ಹಂಚೋ ರೀತಿ ಮಾಡ್ತಾ ಇರ್ತಾರೆ. ವಾರುಣಿ ಕಲಶದ ಹೆಂಡ ರಾಕ್ಷಸರಿಗೆ, ಅಮೃತ ಕಲಶದ ಅಮೃತ ದೇವತೆಗಳಿಗೆ, ಹಾಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದು ರಾಕ್ಷಸರಿಗೆ ಗೊತ್ತಾಗ್ತಿರೋಲ್ಲ. ಆದರೆ ಅದರಲ್ಲಿ ಇಬ್ಬರು ಸ್ವರ್ಭಾನುನ ಅಸುರನಿಗೆ ಗೊತ್ತಾಗ್ಬಿಡ್ತಾರೆ. ತಕ್ಷಣ ಏನು ಮಾಡ್ತಾನೆ, ಅವನು ಬಂದು ದೇವತೆಗಳ ಕಡೆಗೆ ಕುತ್ಕೊಂಡ್ಬಿಡ್ತಾನೆ. ಅಲ್ಲಿ ಅವನಿಗೆ ಅಮೃತವೂ ಅವನ ಕೈಗೆ ಹೋಗುತ್ತೆ, ಅವನದನ್ನು ಪಾನ ಮಾಡ್ತಾನೆ. ಅದು ವಿಷ್ಣುವಿಗೆ ಗೊತ್ತಾಗ್ತದೆ. ಯಾರು? ಸೂರ್ಯ ಹೇಳ್ತಾನೆ. ಅವನ ಆ ಥರ ಬಂದು ಕೂತಿದ್ದಾನೆ. ಗೊತ್ತಾಗಿದ ತಕ್ಷಣ ಸುದರ್ಶನ ಚಕ್ರವನ್ನು ಬಿಟ್ಟು ಅವನ ತಲೆಯನ್ನು ತೆಗೆದುಬಿಡ್ತಾನೆ. ಹೀಗೆ ಇಲ್ಲಿ ತನಕ ಅದಕ್ಕೆ ಈಗಲೂ ಅವನಿಗೆ ತಲೆ ಬಂದು ದೈವತ್ವ, ಅಲ್ಲಿವರೆಗೂ ಕಂಡದವರೆಗೂ ಅವನಿಗೆ ಅಮೃತ ಹೋಗಿರುತ್ತೆ. ಹಾಗಾಗಿ ರಾಹು ಕೇತು ಇದರಲ್ಲಿ ಸೂರ್ಯನನ್ನು ಹಿಡಿತಾರೆ. ಅವನಿಂದ ಗೊತ್ತಾಗೋದು ಸೂರ್ಯ ಕಂಡು ಹಿಡಿದಿದ್ದು ಅವರು ಬಂದಿದ್ದು ದೇವತೆಗಳ ಪಕ್ಷದಲ್ಲಿ ಕೂತು ಅಂತ ಹೇಳಿ. ಈ ರೀತಿಯಾಗಿ ಸಮುದ್ರ ಮಥನವನ್ನು ಮಾಡಿ ದೇವತೆಗಳ ಪಾಲಿಗೆ ಅವರಿಗೆ ಏನೇನು ಬೇಕೋ ಎಲ್ಲವನ್ನು ಕೊಡ್ತಿದ್ದಂತಹ
ಜ್ಞಾನಿಯೂ ಆಗಿರುವವನು. ನಾವು ನಿನ್ನ ಸ್ಮರಣೆಗೋಸ್ಕರ ನಾವಿಲ್ಲಿ ಬಂದಿದ್ದೀವಲ್ಲ. ಹೇಗೆ ವಿಮಲನ್ ಅಂತ ಹೇಳ್ತಾರೆ ಅಂತ ಅದೇ ರೀತಿ ತಿರುಪಾಣಾಳರ ಅಮಲನ್ ನಿರ್ಮಲನ್ ನೀತಿಮಾನವನ್ ಅಂತ ಹೇಳ್ತಾರೆ. ಅಮಲನ್ ಆದಿ ಪಿರಾನ್ ಅದೇ ಅಮಲನ್ ವಿಮಲನ್ ಅಂತ ಕರೆದಿರೋದು. ಆಳ್ಪಡುತ್ತೆ ವಿಮಲನ್. ಸುಜ್ಞಾನಿಯಾಗಿರುವವನು ಕೀರ್ತಿವಂತ ಅಂತ ಹೇಳಿ ವಿಷ್ಣುವಿನ ಹೊಗಳಿ ಗೋದೆ ವಿಷ್ಣುವನ್ನ ಇಲ್ಲಿ ಎಬ್ಬಿಸ್ತಾಳೆ. ನಮ್ಮ ತಪ್ಪನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಕಾಪಾಡಬೇಕು, ನಿನ್ನ ಸ್ಮರಣೆಗೋಸ್ಕರ ನಾವು ಬಂದಿರುವವರು ಅಂತ ಹೇಳಿ ವಿಷ್ಣುವಿಗೆ ಹೇಳಿ ನಂತರದಲ್ಲಿ ಶಪ್ಪಮುಡೆಯಾಯ್ ತಿರುನುಡೆಯಾಯ್ ಮಹಾಪರಾಕ್ರಮಿಯಾದವನೇ ಶತ್ತಾರ್ வெப்பம் குடக்கம் விமலா விளளாய் ಶಪ್ಪೆನ್ನ ಮೆನ್ಮಲೆ ಶವ್ವಾಯ್ ಶಿರುಮುರುಳು. ನಂತರ ಇಲ್ಲಿ ಮತ್ತೆ ತಾಯಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ನೆನೆ ನಿನ್ನ ತತ್ವ ಅಲ್ಲ, ನೀನು ಎದ್ದು ಬರಬೇಕು ಅಂತೆಲ್ಲ ಹೇಳ್ಬಿಟ್ಟಿದ್ನಲ್ಲ. ಈಗ ವಿಷ್ಣುವನ್ನ ಸ್ತುತಿಸಿ ಅವನನ್ನ ಸಮಾಧಾನ ಮಾಡಿದ್ದಾಯ್ತು. ಇನ್ನು ನಂತರ ಲಕ್ಷ್ಮಿಯನ್ನ ಮಾಡಬೇಕು ಅಂತ ಹೇಳಿ ಲಕ್ಷ್ಮಿಗೆ ಹೇಳ್ತಾ ಇದ್ದಾರೆ. ಶಪ್ಪೆನ್ನ ಮೆನ್ಮಲೆ ಶವ್ವಾಯ್ ಶಿರುಮುರುಳು. ನಾನು ಹೇಳಿದಂಗೆ ತಾಯಿಯ ಮಲೆಗಳು ಭಕ್ತಿ ಜ್ಞಾನವನ್ನ ಇರುವವರು ಸುಂದರವಾದ ನಿನ್ನ ಎದೆ ಮೈಕಟ್ಟನ್ನು ಪಡೆದಿರುವ ಭಕ್ತಿ ಜ್ಞಾನವನ್ನು ಪಡೆದಿರುವವಳು. ಅದರಿಂದ ಬೇರೆ ರೀತಿಯ ವೈರಾಗ್ಯವನ್ನು ಕೊಡುವವಳು, ವಿಷಯಾಸಕ್ತಿಗಳಿಗೆ ವೈರಾಗ್ಯವನ್ನು ಕೊಡುವಂತಹ ಕೆಂಪಾದ ಅದುರವುಳ್ಳವಳು. ಮೆನ್ಮನೆ ಶವ್ವಾಯ್ ಶವ್ವಾಯ್ ಶವದ ಕೆಂಪಾದ ಅದುರವನ್ನು ಉಳ್ಳವಳಂತಹ ಶ್ರೀದೇವಿ ತಿರುಮುರುಂಗಲ್. ನೀನು ನಿದ್ರೆಯಿಂದ ಎಚ್ಚರಗೊಳ್ಳುವಳಾಗು. ಶಪ್ಪೆನ್ನ ಮೆನ್ಮಲೈ ಶವ್ವಾಯ್ ಶಿರುಮುರುಂಗುಲ್ ನಪ್ಪಿನ್ನೈ ನಂಗಾಯ್ ತಿರುಮಲೆ. 3 ಅಂಶವನ್ನು ಇಲ್ಲಿ ನೀಲಾದೇವಿಗೆ ಬೋಧೆ ಕೊಡ್ತಾ ಇದ್ದಾರೆ. ನಪ್ಪಿನ್ನೈ ಅಂತ ಅಂದರೆ ಶ್ರೀದೇವಿ, ನೀಲಾದೇವಿ, ಭೂದೇವಿ 3 ಜನರನ್ನ ಇಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಪಿನ್ನೈ ಭೂಮಾದೇವಿ, ನಂಗಾಯ್ ನೀಲಾದೇವಿ, ತಿರು ಅಂದರೆ ಲಕ್ಷ್ಮಿ. ಅದಕ್ಕೆ ಎಲ್ಲರಿಗೂ ತಿರು ಅನ್ನೋ ಒಂದು ಪದವನ್ನು ಉಪಯೋಗಿಸೋದು. ಶ್ರೇಷ್ಠವಾದವಳೆ ತಿರುವೇ ವಿಳಳಾಯ್. ಶ್ರೀದೇವಿ, ಭೂದೇವಿ, ನೀಲಾದೇವಿಯ ಅಂಶವಾಗಿರುವಂತಹ ನೀನು ಎದ್ದು ಬರಬಾರ್ದ ವಿಳಳಾಯ್. ಉಕ್ಕಮಂ ತಟ್ಟೊಳಿಯಂ ತಂದು ಒಂದು ಮಣಾಳನೈ. ಉಕ್ಕಮಂ ಅಂತ ಅಂದರೆ ಬೀಸಣಿ, ತಟ್ಟೊಳಿಯಂ ಅಂದರೆ ಕನ್ನಡಿ. ಅಂದರೆ ಬೀಸಣಿಗೆಯನ್ನು ತಂದು ಚಾಮರದಲ್ಲಿ ಭಗವಂತನನ್ನು ಬೀಸಿ ಅವನ ತಂಪಾಗಿಸಿ ಅವನನ್ನು ಎಬ್ಬಿಸಿ ಕನ್ನಡಿಯನ್ನು ತೋರಿಸೋದು. ಸಾಮಾನ್ಯವಾಗಿ ಬೆಳಗಿನ ಜಾವದಲ್ಲಿ ಭಗವಂತನಿಗೆ ಕೈಂಕರ್ಯವನ್ನು ಮಾಡಬೇಕಾದ್ರೆ ಅನ್ನ ಎಬ್ಬಿಸಿ ಚಾಮರವನ್ನು ನಡೆಸಿ ಛತ್ರಿ ಚಾಮರಗಳನ್ನು ಸಮರ್ಪಿಸಿ ಕನ್ನಡಿಯನ್ನು ತೋರಿಸೋದು. ಏನಂದರೆ ಇವುಗಳೆಲ್ಲ ಮಂಗಳ ದ್ರವ್ಯಗಳು. ನಾವು ಎದ್ದಾಗ ಮಂಗಳ ದ್ರವ್ಯವನ್ನು ನೋಡಬೇಕು. ಹೇಗೆ ನೆನೆ ಮಲಗಬೇಕಾದ್ರೆ ಹೀಗೆ 5 ರೀತಿಯಾದಂತಹ ಗುಣಗಳಿರಬೇಕು ಹಾಸಿಗೆಗೆ. ಅದರಿಂದ ನಮಗೆ ಒಳ್ಳೆಯ ನಿದ್ರೆ ಬರುತ್ತೆ, ನಮ್ಮ ಮನಸ್ಸು ಶಾಂತಚಿತ್ತವಾಗಿರುತ್ತೆ. ಹೇಗಿರುತ್ತೋ ಹಾಗೆ ನಿದ್ದೆಯಿಂದ ಎದ್ದಂತಹ ಚಿತ್ತ ಕೂಡ ಶಾಂತವಾಗಿ ಎದ್ದಳು. ಅದಕ್ಕೋಸ್ಕರ ಮಂಗಳಕರವಾದಂತಹ ವಸ್ತುಗಳನ್ನು ನಾವು ನೋಡಬೇಕು. ಇಲ್ಲಿ ಬೀಸಣಿಗೆ ಕನ್ನಡಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅದರ ಬೀಸಣಿಗೆ ಕನ್ನಡಿಯನ್ನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಬೀಸಣಿಗೆಯಲ್ಲಿ ನಾವು ಬೀಸ್ತೀವಿ. ನಮ್ಮಲ್ಲಿರುವಂತಹ ಅಹಂಕಾರ ಮಮಕಾರಗಳನ್ನು ಬೀಸಿ ಹೊರಗೆ ಹಾಕುವಂಥದ್ದು. ನಾವು ಎದ್ದೇಳಬೇಕಾದ್ರೆ ನಮ್ಮ ದುರ್ಗುಣಗಳೆಲ್ಲ ಹೊರಡೋಗ್ಬೇಕು. ಆ ದುರ್ಗುಣವೇ ಇರಬಾರ್ದು. ಆ ರೀತಿ ಅದರಲ್ಲೂ ಹೋಗಿ ಕನ್ನಡಿಯನ್ನು ತೋರಿಸೋದು ಏನಂದರೆ, ಭಗವಂತನಿಗೆ ಏನಕ್ಕೆ ಕನ್ನಡಿ ತೋರಿಸ್ತಾರೆ? ಬೀಸಣಿಗೆ ಬೀಸೋದ್ರಿಂದ ಅವನು ಶಾಂತ ಚಿತ್ತನಾಗ ಎದ್ದೇಳ್ತಾ ಇದ್ದಾನೆ. ಕನ್ನಡಿಯನ್ನು ತೋರಿಸಿದ್ರೆ ನಿನ್ನ ಸ್ವರೂಪ ಏನು ಅಂತ ಭಗವಂತನಿಗೆ ಅಲ್ಲಿ ತೋರಿಸೋದು. ಅವನ ಸ್ವರೂಪ ಏನದು? ಶಿಷ್ಟ ಲಕ್ಷಣ ಅವನ ಸ್ವರೂಪ. ಇಲ್ಲಿ ಪ್ರತಿಯೊಂದರಲ್ಲೂ ಅದಕ್ಕೆ ಹೇಳೋದು, ಬೋಧನೆಯನ್ನು ಮಾಡಿದ್ದಾಳೆ ಗೋದೆ ಅಂತ. ನೀನು ಹೇಳಿದ್ದೆ, ನನ್ನ ಭಕ್ತರನ್ನು ಕಾಪಾಡ್ತೀನಿ, ನಾನು ಶರಣಾಗತ ರಕ್ಷಕ, ಶೇಷಶೇಷಿ ಬಾಬಾ, ನೀವು ದಾಸರು, ನಾನು ನಿಮ್ಮನ್ನು ಕಾಪಾಡುವನು. ಮಾಮೇಕಂ ಶರಣಂ ರಜ ಅವನೇ ಹೇಳಿದನು, ಕಾಪಾಡ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದಾನೆ. ಅಲ್ಲಿಗೆ ಅವನ ಸ್ವರೂಪನೇ ಅದು. ಅವನ ಸ್ವರೂಪವನ್ನು ಅವನಿಗೆ ಜ್ಞಾಪಿಸೋದಕ್ಕೋಸ್ಕರ ಅವನಿಗೆ ಕನ್ನಡಿಯಿಂದ ವಿದ್ಯಾದ ನಿನ್ನ ಸ್ವರೂಪ ಎದ್ದು ಬಂದು ನಿನ್ನ ಮಂಗಳಕರವಾದ ಕೆಲಸವನ್ನು ಮಾಡಬಹುದು. ಹೇಗೆ ರಾಮನಿಗೆ ಹೇಳ್ತಾರೋ ಸುಪ್ರಭಾತದಲ್ಲಿ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ
ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯ. ಕರ್ತವ್ಯಗಳನ್ನ ಮಾಡಬೇಕು. ಅವನ ಕರ್ತವ್ಯಗಳೇನು ಅದನ್ನು ತೋರಿಸೋದಕ್ಕೆ ಅವನ ಸ್ವರೂಪವನ್ನು ನೋಡಿ. ಇದರಲ್ಲಿ ನಮಗೆ ಹೇಗೆ ಇದು ಹೋಲಿಕೆ ಬರುತ್ತೆ ಅಂದರೆ, ಆ ಬೀಸಣಿಗೆಯಿಂದ ನಮ್ಮ ಅಹಂಕಾರ ಮಮಕಾರಗಳನ್ನೆಲ್ಲ ಎತ್ತಿ ಬೀಸಲು ಮುಗಿಸಿ ನಮ್ಮ ಸ್ವರೂಪವನ್ನು ನಾವು ಮೊದಲು ನೋಡ್ಕೋಬೇಕು. ಏನದು ನಮ್ಮ ಸ್ವರೂಪ? ನಾವು ಶರಣಾಗತರು ಅವನಿಗೆ ನಾವು ಶರಣಾಗಿದ್ದೀವಿ. ನಮ್ಮ ಸ್ವರೂಪ ಅದು. ನಂತರ ಅವನ ಸ್ವರೂಪ, ಅವನು ಶರಣಾಗತ ರಕ್ಷಕ. ಆ ರೀತಿಯಾದ ನಮ್ಮ ಸ್ವರೂಪವನ್ನು, ಅವನ ಸ್ವರೂಪವಾದಂತಹ ಗುಣಗಳಿಗೆ ನಾವು ಅವನಿಗೆ ಕೊಡುವುದು, ನಾವು ಅವನಿಗೆ ಶರಣಾಗತಿಯನ್ನಾಗುವಂಥದ್ದು ರೀತಿಯಲ್ಲಿ ಹೇಳೋದಕ್ಕೆ ಕಮ್ಮು ತಟ್ಟೊಳಿಯಂ இந்த ರೀತಿಯಲ್ಲಿ ಮಂಗಳ ದ್ರವ್ಯಗಳು ಅದನ್ನು ತೋರಿಸೋದು. ಸುಪ್ರಭಾತಕ್ಕೆ ಹೇಗೆ ಹಸುವನ್ನು ಕರ್ಕೊಂಡು ಬರ್ತಾರೆ, ಹಸುವಿನ ಬಾಲದ ದರ್ಶನವಾಗಬೇಕು, ಹಿಂಭಾಗ ಪೃಷ್ಠದ ದರ್ಶನವಾಗಬೇಕು. ಹೀಗೆ ಎದ್ದ ತಕ್ಷಣ ಹಸುವಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆ ರೀತಿಯಾಗಿ ಮಂಗಳ ದ್ರವ್ಯಗಳನ್ನೆಲ್ಲ ನಾವು ನೋಡಬೇಕು. ಕಮ್ಮಂ ತಟ್ಟೊಳಿಯಂ ತಂದು ಉಣ್ಮಣಾನನಿ, ಮಂಗಳ ದ್ರವ್ಯಗಳನ್ನೆಲ್ಲ ತಂದು ಬಂದು ಉನ್ಮಣಾನನಿ, ನಿನ್ನ ಪತಿಯನ್ನ ಉನ್ಮಣಾನನೈ ಇಪ್ಪೋದೈ ಎಮ್ಮೈ ನೀರಾಟೆ, ಬಂದು ನಿನ್ನ ಪತಿಯನ್ನ ಎಬ್ಬಿಸಿ ನೀವಿಬ್ಬರೂ ಬಂದು ಎಮ್ಮೈ ನೀರಾಟೆ. ಇಲ್ಲಿ ಯಾವ ರೀತಿ ದೇವಿನ ಲಕ್ಷ್ಮಿಯನ್ನ ಎಬ್ಬಿಸ್ತಾ ಇದ್ದಾಳೆ, ಇವರು ನಾರಾಯಣನನ್ನ ಹೇಗೆ ಎಬ್ಬಿಸ್ತಾ ಇದ್ದಾಳೆ? ನೀವುಗಳು ಎದ್ದು ಬಂದು ಎಮ್ಮೈ ನಮ್ಮನ್ನ ನೀರಾಟ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬೊಬ್ಬಳನ್ನು ಗೋಧಿ ಎಬ್ಬಿಸ್ಬೇಕಾದ್ರೆ ಒಂದೊಂದು ರೀತಿಯಲ್ಲಿ ಎಬ್ಬಿಸೋದು. ಅವರ ಗುಣಗಳಿಗೆ ಸರಿಯಾಗಿ ಹೇಗೆ ಎಬ್ಬಿಸ್ಬೇಕೋ ಆ ರೀತಿಯಾಗಿ ಒಬ್ಬೊಬ್ಬರು ಎಬ್ಬಿಸ್ಕೊಂಡ್ಬಂದು. ಅವಳಿಗೆ ಏನೋ ಗೊತ್ತಿರಲಿಲ್ಲ, ಪಾವ ಅಂತ ಅಂದು. ಗೊತ್ತಿದ್ದು ಮಲಗದವಳ ಹುಚ್ಚಿ ಎದ್ದೇಳು ಅಂತ ಬೈದು. ಇನ್ನೊಬ್ಬಳನ್ನ ಕುತೂಹಲ ಸಾಕು, ಭಗವಂತ ಬರ್ತಾನೆ ಅಂತ ಕಾಯ್ತಾ ಇರೋದು, ಬಂದು ನಮ್ಮ ಜೊತೆ ಸೇರ್ಕೋ ಅಂತ ಅಂದ್ರು. ನಿನಗೆ ಭಗವಂತ ಗೊತ್ತು, ಅವನ ಅನುಭವ ಗೊತ್ತಿದೆ, ಹಾಗಂತ ನೀನು ಒಬ್ಬಳೇ ಅನುಭವಿಸ್ಬೇಡ, ಬಂದೇ ಎಬ್ಸು. ಅಂದರೆ ಇದರ ಅರ್ಥ ಏನು ಅಂದರೆ, ನಾವು ಭಗವಂತನ ಅನುಭವಗಳನ್ನು ನಾವು ಮಾಡೋದು ಒಬ್ಬೊಬ್ಬರದು ಒಂದೊಂದು ರೀತಿ, ಅವನ ಸ್ಮರಣೆ ಮಾಡೋದು ಒಂದೊಂದು ರೀತಿ, ಅವನ ಕೈಂಕರ್ಯವನ್ನು ಮಾಡೋದು ಒಂದೊಂದು ರೀತಿ. ನಾವು ಭಕ್ತರು ಅವನಿಗೆ ಮಾಡುವಂತಹ ರೀತಿಗಳಲ್ಲಿ ಭಿನ್ನತೆಗಳಿದೆ, ಬೇರೆ ಬೇರೆ ರೀತಿಗಳಿದೆ. ಆದರೆ ಭಗವಂತ ಕರುಣೆ ತೋರಿಸೋದು ಎಲ್ಲರಿಗೂ ಒಂದೇ ರೀತಿ. ಅವನಿಗೆ ಪಕ್ಷಪಾತವಿಲ್ಲ, ಅವನಿಗೆ ಎಲ್ಲ ಭಕ್ತರು ಒಂದೇ. ಅದನ್ನೇ ಹೇಳ್ತಾ ಇರೋದು, ನಿನಗೆ ಪಕ್ಷಪಾತ ಅನ್ನೋದೇ ಇಲ್ಲ, ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಬಂದು ನಮ್ಮನ್ನು ಕಾಪಾಡುವುದೇ ಇಲ್ಲಿ ಹೇಳ್ತಾ ಇದ್ದಾಳೆ ಹೋದೆ. ಇಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಅವನನ್ನು ಬಳಿ ಹೋದರು, ಅಲ್ಲಿ ಅವನು ಕೊಡುವಂತಹ ಕರುಣೆ ಅನುಗ್ರಹ ಅದೇ ರೀತಿ. ಹಾದಿಗಳು ಬೇಕಾದಷ್ಟು. ಭಗವಂತನ ಕೈಂಕರ್ಯ ಮಾಡೋದಕ್ಕೆ ನಾವೇ ಆರಿಸಿಕೊಳ್ಳುವಂತಹ ನಮ್ಮ ಸಂಪ್ರದಾಯ ಆಚರಣೆಗಳು, ಪೂರ್ವಾಚಾರ್ಯರುಗಳು ಹೋದ ಅನುಷ್ಠಾನಗಳು, ನಮ್ಮ ಹಿರೀಕರು ಯಾವ ಯಾವ ಅನುಷ್ಠಾನಗಳನ್ನು ಮಾಡಿದ್ದಾರೆ ಅದನ್ನು ನಾವು ಪಾಲನೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ಏನಿತ್ತು ಅಂದರೆ, ಮದುವೆ ಆಗಿದ ತಕ್ಷಣ ಅತ್ತೆ ಆದವರು ಸೊಸೆನ ಕೂರಿಸ್ಕೊಂಡು ಹೀಗೆ ಮಾಡಬೇಕು ಅಂತ ಹೇಳ್ಕೊಳ್ತಾರೆ. ಏನಕ್ಕೆ ಅಂದರೆ ನಮ್ಮ ಸಂಪ್ರದಾಯ ಆ ರೀತಿ ಇದೆ, ಈ ರೀತಿ ಮಾಡಬೇಕು. ಹಾಗಾಗಿ ಅವರು ಹಾಕಿರೋ ಸಂಪ್ರದಾಯವನ್ನು ಅವರು ಯಾರು ಬದಲಾವಣೆಯನ್ನು ಮಾಡ್ತಿರ್ಲಿಲ್ಲ. ಇಲ್ಲಿ ಯಾವುದೇ ಸಂಶಯಗಳು ಬರ್ತಿರ್ಲಿಲ್ಲ. ಯಾರೋ ಏನೋ ಮಾಡ್ತಾ ಇದ್ದಾರೆ, ಅದು ನಮ್ಮ ಪದ್ಧತಿ ಇಲ್ಲ, ನಮ್ಮ ಅತ್ತೆ ಮಾಡ್ತಿರ್ಲಿಲ್ಲ, ಅವರತ್ತೆನೂ ಮಾಡ್ತಿರ್ಲಿಲ್ವಂತೆ, ನಾವು ಮಾಡ್ತಿಲ್ಲ. ನಿಶ್ಚಯ ಅಲ್ಲಿ ನಿರ್ಣಯ, ಅವ್ರು ಮಾಡ್ತಿರಲ್ಲ ನಾವ್ಯಾಕೆ ಮಾಡಬಾರ್ದು ಅನ್ನೋ ಇಲ್ಲಿ ಗೊಂದಲಗಳಿಲ್ಲ. ನಮ್ಮ ಅತ್ತೆ ಗೊತ್ತಿರ್ಲಿಲ್ಲ, ಅವ್ರು ಮಾಡ್ತಾ ಇರಲಿಲ್ಲ, ಪಕ್ಕದ ಮನೆಯವ್ರು ಮಾಡ್ತಾರೆ, ಆ ರೀತಿ ಮಾಡಬೇಕು, ಗೊಂದಲಗಳಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಪೂರ್ವಾಚಾರ್ಯರುಗಳು ಹೋದ ಅನುಷ್ಠಾನಗಳು, ಅವರು ಮಾಡಿರುವಂತಹ ಅವರು ಏನೇನು ಅನುಷ್ಠಾನಗಳನ್ನು ನಮಗೆ ಹಾದಿಗಳನ್ನು ಹಾಕೊಟ್ಟಿದ್ದಾರೆ, ಅದನ್ನು ನಾವು ಫಾಲೋ ಮಾಡಿದ್ರೆ ಸಾಕು, ಅವನನ್ನು ನಾವು ಸುಲಭವಾಗಿ ತಿಳ್ಕೋಬಹುದು. ಆ ರೀತಿಯಾಗಿ ನಾವು 4-5 ರೀತಿಗಳಲ್ಲಿ, ನೂರಾರು ಹಾದಿಗಳಲ್ಲಿ ಅವನ ಆಚರಣೆಗಳನ್ನೆಲ್ಲ ಮಾಡಿಕೊಂಡು ನಾವು ಅವನ ಬಳಿ ಹೋದರೂ ಅವನು ತೋರಿಸುವಂತಹ ಅನುಗ್ರಹ ಎಲ್ಲರಿಗೂ ಒಂದೇ. ಮುಖಂ ತಟ್ಟೊಳಿಯಂ, ಇಲ್ಲಿ ತಟ್ಟೊಳಿಯಂ ಅಂತ ಹೇಳೋದ್ರಲ್ಲಿ ಕನ್ನಡಿ ಹೇಗೆ ಅಂದರೆ, ಆಂಡಾಳಿಗೆ ತುಂಬ ಕನ್ನಡಿ ವಿಶೇಷ. ಎಲ್ಲಿ ನೋಡಿ ತೋರಿಸೋದ್ರಲ್ಲಿ ಕನ್ನಡಿ ಮುಂದೆ ಅವಳು ನಿಂತಿರ್ತಾಳೆ. ಯಾಕೆ ಅವಳು ನಿಂತಿದ್ರು? ಸದಾಕಾಲ ಅಲಂಕಾರ ಮಾಡ್ಕೊತಿಲ್ಲ ಅಲ್ಲ, ಅದು ಅವಳು ಸುಳಿ ಕೊಡ್ತಾನೆ ಆಚೆ ಆ ವೃತ್ತಾಂತವನ್ನು ಹೇಳುವಂಥದ್ದು ಅವಳು ಕನ್ನಡಿ
ಇರುವಂತಹ ಮಾಲೆಯನ್ನು ತಾನು ಧರಿಸಿ ಚೆನ್ನಾಗಿದೆ ಇದು ಅಂತ ಅನಿಸಿದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಕ್ಕೆ ಮತ್ತೆ ಅಲ್ಲಿ ಇಡ್ತಾ ಇದ್ದಂಥವ್ರು. ಆ ರೀತಿ ಇಡೋದಕ್ಕೆ ಮುಂಚೆ ಅವಾಗೆಲ್ಲ ಕನ್ನಡಿ ಇರಲಿಲ್ಲ ಪಾಪ, ವಿಶೇಷ ದೊಡ್ಡ ದೊಡ್ಡದಲ್ಲ. ಅವಳು ತನ್ನ ಸೌಂದರ್ಯವನ್ನು ಅಲಂಕಾರವನ್ನು ನೋಡ್ಕೊತಾ ಇದ್ದಿದ್ದು ಬಾವಿ ನೀರು. ಬಾವಿಯಲ್ಲಿ ಬಗ್ಗಿ ನೋಡ್ತಾ ಇದ್ದಂತೆ ಬಿಂಬ ಕಾಣುತ್ತೆ, ಚೆನ್ನಾಗಿದೆ ಅಂತ ಮತ್ತೆ ಅದೇ ಜಾಗದಲ್ಲಿ ಇಡ್ತಾ ಇದ್ದಂತೆ. ಇವತ್ತಿಗೂ ಶಿವಲಿ ಪುತ್ತೂರಲ್ಲಿ ಆ ಬಾವಿಗೆ ತೋರಿಸ್ತಾರೆ. ಆಂಡಾಡ್ ನೋಡ್ತಾ ಇದ್ದೀನಿ ಬಾವಿ ಅಂತ ತೋರಿಸ್ತಾರೆ. ಕನ್ನಡಿ ಇದೊಂದು ನಮ್ಮ ಗೋಧೆಯ ದ್ಯೋತಕ. ಇವಾಗಿನ ಚಿತ್ರಗಳೆಲ್ಲ ಬರುತ್ತೆ. ಅವಳು ತನ್ನನ್ನೇ ತಾನು ನೋಡ್ತಾ ಇದ್ರೆ ಒಳಗಡೆ ಕೃಷ್ಣ ಇದ್ದಾನೆ ಅಂತ. ಅಂದರೆ ತನಗೆ ಸುಂದರವಾಗಿದ್ರೆ ಅದು ಕೃಷ್ಣನಿಗೂ ಸುಂದರವಾಗಿರುತ್ತೆ. ಆ ರೀತಿ ಸಮರ್ಪಣೆಯನ್ನು ತನ್ನನ್ನು ತಾನು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿಕೊಂಡಂತಹ ರೀತಿ ಗೋಧೆದು ಜೋಡಿಕೊಡುತ್ತಾನೆ ಆಚಾರ್ಯಾಗಿ. ಈ ಪಾಶುರವನ್ನು ಆಚಾರ್ಯರಿಗೆ ಹೋಲಿಕೆಯನ್ನಾಗಿ ಮಾಡ್ತಾರೆ. ಹೇಗೆ ಅಂದರೆ ಒಬ್ಬತ್ತು ಮೂವರು ಅಮರರ್ಕು ಮುನ್ನುಷನ್ನ ಕಪ್ಪಂತವರಿಗೂ ಕಲಿಯೇ ತೀರಣ ಅಂತ. ಅಂದರೆ ನಮ್ಮಲ್ಲಿ ಅಜ್ಞಾನಾದಿಗಳು ವಾಸವಾಗೋದಕ್ಕೂ ಮುಂಚೆನೆ ನಮಗೆ ಆಚಾರ್ಯರಾದವರು ಅದರ ನಾಶವನ್ನು ಮಾಡ್ತಾರೆ. ಅದರ ನಾಶವನ್ನು ಮಾಡಿ ಭಗವಂತನಲ್ಲಿ, ಲಕ್ಷ್ಮಿಯೊಂದಿಗಿನ ಭಗವಂತನಲ್ಲಿ ನಮ್ಮನ್ನು ಆಚಾರ್ಯರು ಸೇರಿಸ್ತಾರೆ ಅಂತ ಹೇಳಿ ತೋರಿಸುವಂತಹ ದ್ಯೋತಕವಾದ ಈ ಪಾಶುರ ಆಚಾರ್ಯರಿಗೂ ಸಮರ್ಪಣೆಯಾದದ್ದು. ಇಂದಿನ 18ನೆಯ ಪಾಶುರದಲ್ಲಿ ಶ್ರೀಯೈ ನಮಃ ಬರುತ್ತೆ. 19ನೆಯ ಪಾಶುರ ಶ್ರೀಧರಾಯ ನಮಃ. 20ನೇ ಪಾಶುರ ಶ್ರೀಮನ್ನಾರಾಯಣ ಚರಣ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ. 3 ಪಾಶುರದಲ್ಲೂ ಭಗವಂತ ಲಕ್ಷ್ಮಿಯನ್ನು ಎಬ್ಬಿಸಿ ಭಗವಂತನೊಂದಿಗೆ ಆ ಪುರುಷಾಕಾರತ್ವವನ್ನು ಮುಂದೆ ಇಟ್ಟುಕೊಂಡು ಭಗವಂತನನ್ನು ತಲುಪುವಂತಹ ಈ 3 ಪಾಶುರಗಳು. ನಾವು ಹೇಗೆ ಇಲ್ಲಿ ಎಮ್ಮೈ ನೀರಾಟ ಅಂತ ಕೇಳಿದಾಳೆ ಗೋಧೆ ಅಂತ. ಅಂದರೆ ನೀವಿಬ್ಬರೂ ಸೇರಿ ಲಕ್ಷ್ಮಿ ಶ್ರೀಮನ್ನಾರಾಯಣ ಚರಣ ಶರಣ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ 20ನೇ ಪಾಶುರ ತುಂಬ ವಿಶೇಷವಾದ್ದು. ಭಗವಂತ ಲಕ್ಷ್ಮಿಯೊಂದಿಗೆ ಭಗವಂತನ ಪ್ರಾರ್ಥನೆ. ನೀವಿಬ್ಬರೂ ಸೇರಿ ನಮಗೆ ಇಲ್ಲಿಗ ವಿರಹತಾಪ ಆಗಿದೆ, ಕೃಷ್ಣನನ್ನು ನಮಗೆ ಸೇರೋದಕ್ಕೆ ಆಗ್ತಾ ಇದೆ. ಆ ವಿರಹತಾಪವನ್ನು ಬೀಸಣಿಗೆಯಿಂದ ಬೀಸಿ ಅದನ್ನು ಆರಿಸಿ ಭಗವದ್ ಜ್ಞಾನವನ್ನು ನಮಗೆ ಲಭಿಸುವಂತೆ ನೀನು ನಮಗೆ ಮಾಡಬೇಕು, ಆ ಪ್ರಾಪ್ತಿಯನ್ನು ನಮಗೆ ಕೊಡಬೇಕು ಅಂತ ಹೇಳಿ ಇಬ್ಬರ ಅನುಗ್ರಹವನ್ನು, ಲಕ್ಷ್ಮಿಯ ಭಗವಂತನ ಅನುಗ್ರಹವನ್ನು ಬೇಡುವಂತಹ ಈ ಪಾಶುರದಿಂದ ಬಂದು ಎಮ್ಮೈ ನೀರಾಟೆ. ಎಮ್ಮೈ ನಮ್ಮೆಲ್ಲರನ್ನು ಭಗವಂತನಿಗೆ ಬಂದು ಅವನ ನಾಮಸ್ಮರಣೆಯ ಅನುಭವವನ್ನು, ಅವನ ಸಾನ್ನಿಧ್ಯದ ಅನುಭವವನ್ನು ನಮಗೆ ಕೊಡುವವಳಂತಳ ಅಂತ ಹೇಳಿ ಈ ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿ ಇಬ್ಬರೊಂದಿಗೆ ಬನ್ನಿ ಅಂತ ಹೇಳಿ ಭಗವಂತನನ್ನ ಲಕ್ಷ್ಮಿಯನ್ನು ಇಲ್ಲಿ ಗೋಧೆ ಕೇಳ್ಕೊಳ್ತಾ ಇದ್ದಾಳೆ. ಈ ಲಕ್ಷ್ಮಿಯೊಂದಿಗಿನ ಮಂಗಳಾಶಾಸನದ ಈ ಪಾಶುರಕ್ಕೆ ಮಂಗಳಾಶಾಸನ. 30 மூவர் அமரர்க்கு முன் சென்று கப்பம் தவிர்க்கும் கரியே துயிலாய் செப்பமுடையாய் திருவுடையாய் செல்தார்க்கு வெப்பம் குடக்கும் விமலா துயிலாய் செப்பென்ன மென்முலை செவ்வாயிரு நப்பின்னை நங்காய் திருவே துயிலாய் முக்கமும் தட்டுடையும் தந்துண்மணாளனை இப்போதே எம்மை நீராட்டேனோரவாய் ஆதான்கள் தீர்க்கும் பரமரடி காட்டும் வேதம் அனைத்துக்கும் வித்தாவும் போதை தமிழை 5 அறியாத மானிடரை வையம் சுமப்பது வம்பு இருவாடி பூரத்தில் துதித்தாள் வாழியே இருப்பாவை ஒப்புதும் செப்பினாள் வாழியே பெரியாழ்வார் பெத்தெடுத்த பெண்பிள்ளை வாழியே பெரும்புதோர் மாமுனுக்கு பின்னானாள் வாழியே 143 ரைத்தாள் வாழியே வீரரங்கற்கே கண்ணி உகந்தளித்தாள் வாழியே மறுவாரும் திருமல்லி வளநாடி வாழியே மண் புதுவை நகர கோதை மலர் பதங்கள் வாழியே மங்களம் விஷ்ணு சித்தாய வடபத்ரஷயாய ச மங்களம் பூர்வசூரிபே கோதாயை நித்யமங்களம் மங்களம் கௌசலேந்திராய மகனீய குண